ಸರ್, ನನ್ನ ಸ್ಟೂಡೆಂಟ್ಸ್ ಗಳೇನಿದ್ದಾರೆ ಯಾವಾಗಲೂ ಹೇಳ್ತೀನಿ, ಐ ಪ್ರೌಡ್ ಟು ಯುನೋ ಅಬೌಟ್ ದಿಸ್ ಕಾಲೇಜ್. ನನ್ನ ಸ್ಟೂಡೆಂಟ್ಸ್ಗಳನ್ನ ಹೈರ್ ಮಾಡ್ಲಿಕ್ಕೆ ಕಂಪ್ನಿಯವ್ರು ಅದೃಷ್ಟ ಮಾಡಿರ್ಬೇಕು. ಯಾಕೆ ಅಂದ್ರೆ ಅವ್ರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಏನಿದೆ ಸೂಪರ್ ಫೈನ್ ಆಗಿರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಇಂಟೀರಿಯರ್ ಡಿಸೈನಿಂಗ್ ಗೊತ್ತಿರುತ್ತೆ, ಸೊ ವೆಬ್ ಡಿಸೈನಿಂಗ್ ಗೊತ್ತಿರುತ್ತೆ, ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೊ ಇಂಟರ್ವ್ಯೂ ಸ್ಕಿಲ್ಸ್ಗಳು, ಇದನ್ನೆಲ್ಲದೂ ಫೀಡ್ ಮಾಡಿ PU ಅಥವಾ ಡಿಗ್ರಿ ಅಂತ ಬಂದಾಗ ನಮ್ಮ ಬಾಯಲ್ಲಿ ಬರೋದು ಒಂದೇ, ಸೊ JEE ಇಲ್ಲ ನೀಟ್ ಅಥವಾ CS ಅಂತ ಹೇಳಿ. ಸೊ ನಾನು ಇದನ್ನ ಬಿಟ್ಟು ಇದನ್ನ ಹೊರತಾಗಿ ಬೇರೆದೇನಾದ್ರೂ ಮಕ್ಕಳಿಗೆ ಕೊಡ್ಬೇಕು. ಈಗ ನಾವೆಲ್ಲ ಓದಿದ್ದು ಇದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಈಗ ನಾವೆಲ್ಲ ಓದಿದ್ದು, ನಾನೆಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು, ಒಂದು ಬೆಂಚು, ಒಂದು 6 ಜನ ಕುತ್ಕೋತಿದ್ವಿ. ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ, ಈ ಫೆಸಿಲಿಟೀಸ್ ಎಲ್ಲ ನೋಡಿದಾಗ. ಸರ್, ಒಂದು ಎಕ್ಸಾಂಪಲ್ ಕೊಡಿ, ಇದು ವಾಟರ್ ಬಾಟಲ್ ಕೊಡಿ. ಇದು ಬಂದಿದ ತಕ್ಷಣ ಇನ್ಸ್ಟೆಂಟ್ಲಿ ನನಗೆ ನೆನಪಾಗಿ, ಸರ್ ಈ ವಾಟರ್ ಬಾಟ್ಲು ಪ್ರೊಡಕ್ಷನ್ ಕಾಸ್ಟ್ ಬಂದು ಅರೌಂಡ್ 3 ರೂಪೀಸ್ ಇದೆ ಅಂತ ಇಟ್ಕೋಣ ಸರ್. ಇದನ್ನ ನಾವು ವಾಟರ್ ಬಾಟಲ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೇ ಪ್ರೊಡಕ್ಷನ್ ಯೂನಿಟೇ ಹಾಕ್ಬೇಕಂತ ಏನಿಲ್ಲ. ಸೊ ಯಾವುದೋ ಒಂದು ಕಂಪ್ನಿ ಸೊ ಪ್ರೊಡಕ್ಷನ್ ಮಾಡ್ತಿರ್ತಾರೆ, ಸೊ ಆ ಪ್ರೊಡಕ್ಷನ್ ಆಗ್ತಕ್ಕಂಥ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಲೇಬಲಿಂಗ್ ಮಾಡಿಸಿದ್ರೆ ನಾನು ಇದನ್ನ 5 ರೂಪಾಯಿಗೆ ಸೇಲ್ ಮಾಡ್ಬೋದು, 4 ರಿಂದ 5 ರೂಪಾಯಿಗೆ. ಸರ್, ತಿಂಗಳಿಗೆ 2 ರಿಂದ 2.5 ಲಕ್ಷ ಬಾಟಲ್ ಆರ್ಡರ್ ಬರ್ತಕ್ಕಂಥ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಅತ್ಯಂತ ವಿಶೇಷವಾದಂಥ ಜಾಗಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದೇನೆ. ಸಾಧ್ಯ ಆದರೆ ಕೊನೆಯವರೆಗೂ ಈ ವಿಡಿಯೋವನ್ನ ಗಮನಿಸಿ. ಯಾವ ಕಾರಣಕ್ಕಾಗಿ ನಾನು ಈ ಮಾತನ್ನ ಹೇಳ್ತೀನಿ ಅನ್ನೋದು ಮುಂದೆ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಈಗ ಎಜುಕೇಶನ್ ಅಂದಾಗ ನಾವೆಲ್ಲರೂ ಕೂಡ ಗಮನ ಕೊಡೋದು ಯಾವುದಕ್ಕೆ? ಒಂದು ಸರ್ಟಿಫಿಕೇಟ್ಗೆ, ಅದರಲ್ಲಿರುವಂಥ ಅಂಕಗಳಿಗೆ. 97, 98, 99 ಇದರ ಬಗ್ಗೆ ನಾವು ವಿಪರೀತವಾಗಿ ಚರ್ಚೆ ಮಾಡ್ತೇವೆ. ಆದರೆ ಸೀರಿಯಸ್ ಆಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ ಅಂದರೆ, ಎಜುಕೇಶನ್ ಅಂದರೆ ಕೇವಲ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ಅಥವಾ ಸರ್ಟಿಫಿಕೇಟ್ ಮೇಲೆ ನಮೂದು ಮಾಡಿರುವಂಥ ಅಂಕಗಳು ಮಾತ್ರ ಅಲ್ಲ. ಅದರ ಆಚೆಗೆ ನಮ್ಮೊಳಗೆ ನಾವು ಸ್ಕಿಲ್ ಅನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತರೋದಕ್ಕೆ ಹೊರಟಿತು. ಕನ್ನಡ ಮಾಧ್ಯಮದವರಿಗೆ ಖಾಸಗಿ ಕಂಪನಿಗಳಲ್ಲಿ ಮೀಸಲಾತಿ ಎನ್ನುವಂಥ ಕಾನೂನು. ಆ ಸಂದರ್ಭದಲ್ಲಿ ಉದ್ಯಮಿಗಳು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಉದ್ಯಮಿಗಳು ಹೇಳಿದಂಥ ಮಾತೇನಪ್ಪ ಅಂದ್ರೆ, ಹೌದು ಸರ್, ಕರ್ನಾಟಕದಿಂದ ಕನ್ನಡ ಮಾಧ್ಯಮವನ್ನು ಓದ್ಕೊಂಡು ಬಂದಂಥವರ ಸರ್ಟಿಫಿಕೇಟ್ ನೋಡೋಕೆ ಬಹಳ ಚೆನ್ನಾಗಿರುತ್ತೆ, 97, 98 ಮಾರ್ಕ್ಸ್ ಇರುತ್ತೆ, ಆದರೆ ಆ ಮಕ್ಕಳಲ್ಲಿ ಯಾವುದೇ ಸ್ಕಿಲ್ ಇರೋದಿಲ್ಲ, ಅವರನ್ನ ನಮ್ಮ ಕಂಪನಿಗೆ ಸೇರಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈ ಕಾನೂನು ಬೇಡ ಎನ್ನುವಂಥ ಮಾತನ್ನ ಹೇಳ್ತಾರೆ. ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಗಮನ ಕೊಡಬೇಕಾಗಿರೋದು ಕೇವಲ ಸರ್ಟಿಫಿಕೇಟ್ ಅಥವಾ ಅಂಕಕ್ಕೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಸ್ಕಿಲ್ ಅಥವಾ ಕೌಶಲ್ಯಾಭಿವೃದ್ಧಿ ಅಂತ ಏನು ಕರಿತೀವಿ ಅದನ್ನ ಬೆಳೆಸಿಕೊಳ್ಳುವ ಕುರಿತಾಗಿ. ಯಾಕಿಷ್ಟೆಲ್ಲ ಪೀಠಿಕೆಯನ್ನು ಹಾಕಿದೆ ಅಂದರೆ, ನಾನು ಇವತ್ತು ತುಮಕೂರಿನಲ್ಲಿದ್ದೇನೆ. ನೀವು ಗಮನಿಸ್ತಾ ಇದ್ದೀರಿ ಬೋರ್ಡನ್ನು. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ ಅಥವಾ ಕೇಂಬ್ರಿಡ್ಜ್ ಕಾಲೇಜಿನಲ್ಲಿ ನಾನಿದ್ದೇನೆ, ತುಮಕೂರಿನಲ್ಲಿ ಇರುವಂಥ ಕಾಲೇಜ್. ಈ ಕಾಲೇಜ್ ಇತ್ತೀಚೆಗೆ ವಿಪರೀತ ಹೆಸರು ಮಾಡ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋ ಅಂಥದ್ದೆಲ್ಲವನ್ನೂ ಕೂಡ ಗಮನಿಸಿರ್ಬೋದು. ನಾನು ಅದನ್ನು ಗಮನಿಸಿಯೇ ಇವತ್ತು ಈ ಕಾಲೇಜಿಗೆ ಬಂದೆ. ಈ ಕಾಲೇಜಿನ ವಿಶೇಷತೆ ಅದೇ, ಕೇವಲ ಅಂಕಗಳ ಕಡೆಗೆ ಮಾತ್ರ ಗಮನ ಕೊಡೋದಿಲ್ಲ, ಮಕ್ಕಳಲ್ಲಿ ಸ್ಕಿಲ್ ಬೆಳೆಸುವ ಕುರಿತಾಗಿ ವಿಪರೀತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಮಕ್ಕಳಲ್ಲಿ ಸ್ಕಿಲ್ ಅನ್ನ ಬೆಳೆಸ್ತಾ ಇದ್ದಾರೆ. ಅದರ ಆಚೆಗೆ ಬಹಳ ಇಷ್ಟವಾದಂಥ ವಿಚಾರ ಅಂದರೆ, ಈ ಕಾಲೇಜಿನಲ್ಲಿ ಡೊನೇಷನ್ ಇಲ್ಲ. ನಮಗೆ ಈ ಕಾಲೇಜಿನ ಹೆಸರು ನೋಡ್ತಾ ಇದ್ದ ಹಾಗೆ ಅಥವಾ ಬಿಲ್ಡಿಂಗ್ ನೋಡ್ತಾ ಇದ್ದಾಗ ಅನ್ಸುತ್ತೆ ವಿಪರೀತ ಡೊನೇಷನ್ ಇರಬೇಕು ಅಂತ ಹೇಳಿ. ಇಲ್ಲ, ಹಾಸ್ಟೆಲಲ್ಲೂ ಕೂಡ ನಿಮಗೆ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಹಾಸ್ಟೆಲ್ನಲ್ಲಿ ಆರಾಮಾಗಿ ಇರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇತ್ತೀಚೆಗೆ ನಾವೆಲ್ಲರೂ ಕೂಡ ಹೇಳುವಂಥ ಮಾತೇನು ಗೊತ್ತಾ? ಎಜುಕೇಶನ್ ಅಂದರೆ ಸರ್ವಿಸ್ ಆಗಬೇಕಿತ್ತು, ಸರ್ವಿಸ್ ಇಲ್ಲ, ಬಿಸ್ನೆಸ್ ಆಗಿದೆ ಅಂತ ಹೇಳಿ. ಆದರೆ ಇವರು ಮಾತ್ರ ಎಜುಕೇಶನ್ ಅನ್ನ ಸೇವೆ ಅಥವಾ ಸರ್ವಿಸ್ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಈಗ ನಾನು ಸ್ವತಃ ಈ ಕಾಲೇಜಿನ ಸೆಕ್ರೆಟರಿ ಆಗಿರುವಂಥ ಪುನೀತ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇನ್ನಷ್ಟು ವಿವರವನ್ನು ಅವ್ರ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಏನು ಈ ಕಾಲೇಜಿನ ವಿಶೇಷತೆ, ಏನೆಲ್ಲ ವ್ಯವಸ್ಥೆ ಇದೆ, ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಸರ್, ಐ ಆಮ್ ಫೈನ್, ಸೂಪರ್. ಭಾಳ ಖುಷಿ ಆಯಿತು ನನಗೆ ಕಾಲೇಜಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅಥವಾ ಇಲ್ಲಿನ ವಾತಾವರಣ ನೋಡ್ತಾ ಇದ್ದ ಹಾಗೆ. ನಾನು ಅಂದರೆ ನಾವೆಲ್ಲರೂ ಪ್ರತಿ ಕಾಲೇಜಲ್ಲಿ ಬಯಸೋದು ಅದನ್ನೇ. ನಾವೆಲ್ಲ ಎಜುಕೇಷನ್ ಮುಗಿಸ್ಕೊಂಡು ಈಗ ಹೊರಗಡೆ ಬಂದು ಏನೋ ಜಾಬ್ ಮಾಡ್ತಿರೋ ಕಾರಣಕ್ಕಾಗಿ ಕಾಲೇಜು ಅಂದಾಗ ಅಲ್ಲಿ ಜೈಲಿನ ವಾತಾವರಣ ಇರಬಾರ್ದು, ಕಾಲೇಜಿನ ಎನ್ವಿರಾನ್ಮೆಂಟ್ ಅಥವಾ ವಾತಾವರಣ ಒಂದು ರೀತಿಯಲ್ಲಿ ಓದೋಕ್ಕೆ ಪ್ರೇರೇಪಣೆ ಕೊಡೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮ ಕಾಲೇಜ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾಗ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ವೈಬ್. ನನ್ನ ಪ್ರಕಾರ ಅದನ್ನೆಲ್ಲವನ್ನು ಕೂಡ ತೀರಾ ನೀವು ಗಮನ ಹರಿಸಿ ಎಲ್ಲ ವ್ಯವಸ್ಥೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಸುಬ್ರಹ್ಮಣ್ಯ ಅವ್ರಿಗೆ ನಮ್ಮ ಸಂಸ್ಥೆಗೆ ಸ್ವಾಗತ. ಸೊ ನಾವು ಇವಾಗ ಈ ಕಾಲೇಜ್ನ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್. ಸೊ ಉದ್ದೇಶ ಒಂದೇ, ಸೊ ಈ ಬಡ ಮತ್ತು ಮಧ್ಯಮ ವರ್ಗದ ಸೊ ಏನು ಜನಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ. ಸೊ ನೀವು ನೋಡ್ತಾ ಇರ್ತೀರಿ, ಸೊ ಈ ನಮ್ಮ ಎಜುಕೇಶನ್ ನಾವು ಯಾವಾಗಲೂ ಹೇಳ್ತಾರೆ, ನಮ್ಮಂಥ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಾವೇನಂದ್ರೆ, ಸೊ ನಾವು ಯಾವಾಗಲೂ PU ಅಥವಾ ಡಿಗ್ರಿ ಅಂತ ಬಂದಾಗ ನಮ್ಮ ಬಾಯಲ್ಲಿ ಬರೋದು ಒಂದೇ, ಸೊ JEE ಇಲ್ಲ ನೀಟ್ ಅಥವಾ CS ಅಂತ ಹೇಳಿ. ಸೊ ನಾನು ಇದನ್ನ ಬಿಟ್ಟು ಇದನ್ನ ಹೊರತಾಗಿ ಬೇರೆದೇನಾದ್ರೂ ಮಕ್ಕಳಿಗೆ ಕೊಡಬೇಕು. ಯಾಕೆ ಅಂದ್ರೆ, ಸೊ ಥ್ರೂ ಔಟ್
ಇಂಡಿಯಾ ಬರೀ 1 ಲಕ್ಷ ಮೆಡಿಕಲ್ ಸೀಟ್ಸ್ ಇದೆ. ಸೊ ಅದನ್ನ ಅವಲೋಕನ ಮಾಡಿದಾಗ ಪ್ರತಿ ವರ್ಷ 25ರಿಂದ 26 ಲಕ್ಷ ಜನ ಸ್ಟೂಡೆಂಟ್ಸ್ ದೇ ವಿಲ್ ರೈಟ್ ದ ಎಕ್ಸಾಮಿನೇಷನ್ ಫಾರ್ ದ ನೀಟ್. ಜಸ್ಟ್ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗ್ಬೋದು. ಓಕೆ, ಮೆಡಿಕಲ್ ಸೀಟ್ ಸಿಕ್ತು ಅಂತಾನೆ ಇಟ್ಕೊಳ್ಳೋಣ. ಸೊ ಅದರ ವೆಚ್ಚಗಳನ್ನ ಭರಿಸಲಿಕ್ಕೆ ನಮ್ಮ ಮಧ್ಯಮ ವರ್ಗದ ಜನಗಳಿಗೆ ಆಗತ್ತಾ ಅಂತ ಹೇಳಿ. ಮೂರನೇ ಕ್ವಶನ್, ಅದಾದ್ಮೇಲೂ ಕೂಡ ಎಷ್ಟು ಜನ ಡಾಕ್ಟರ್ಸ್ ಪ್ರತಿ ತಿಂಗಳು 1 ಲಕ್ಷಕ್ಕಿಂತ ಜಾಸ್ತಿ ಆದಾಯ ತಗೋತಾ ಇದ್ದಾರೆ ಅಂತ. ಸೊ ಈ ಅವಲೋಕನ ಮಾಡಿದಾಗ ನನಗನ್ಸಿದ್ದೇನೆಂದ್ರೆ ಮಕ್ಳಿಗೆ ಏನಾದರೂ ಹೊಸದಾಗಿ ಕಲಿಸ್ಬೇಕು. ಸೊ ಮಕ್ಕಳ ಜೀವನಕ್ಕೆ ಅದು ಅಡಿಪಾಯ ಆಗ್ಬೇಕಂತ ಹೇಳಿ ಆ ನಿಟ್ಟಲ್ಲಿ ನಾನು ಯೋಚನೆ ಮಾಡಿದಾಗ ನನ್ನ ಜೀವನನ ಉತ್ತುಂಗ ಮಟ್ಟಕ್ಕೆ ತಗೊಂಡೋದಂತಹ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ಅಥವಾ ಆಟೋಕ್ಯಾಡ್ ಕೋರ್ಸಸ್ ಇರ್ಬೋದು, ಅಥವಾ ವೆಬ್ ಡಿಸೈನಿಂಗ್ ಕೋರ್ಸಸ್ ಇರ್ಬೋದು. ಸೊ ನಾವು 2019-20 ಸೊ ಎಲ್ಲದು ಕಳ್ಕೊಂಡು ಬೀದಿಲಿದ್ದಾಗ ನಮ್ಮನ್ನ ಒಂದು ಸ್ಟೇಜ್ಗೆ ತಗೊಂಡಂಥದ್ದು ಕೋರ್ಸ್ ಯಾವ್ದಂದ್ರೆ ದಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್. ಬರೀ ಒಂದೇ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ₹300 ಖರ್ಚು ಮಾಡಿದ್ಕೆ 17ರಿಂದ 18 ಬಿಸ್ನೆಸ್ ಆರ್ಡರ್ಸ್, 16ರಿಂದ 17 ಕೋಟಿ ಟರ್ನ್ ಓವರ್. ಸೊ ಈ ತರದ ಮಕ್ಳಿಗೆ ಯಾಕೆ ಹೇಳ್ಕೊಡ್ಬಾರ್ದು? ಸೊ ಯಾಕೆ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನ ಉತ್ತುಂಗದ ಮಟ್ಟಿಗೆ ತಗೊಂಡು ಹೋಗಬಾರ್ದು ಅಂತ ಯೋಚನೆ ಮಾಡಿ ವಿ ಹ್ಯಾವ್ ಬ್ರಾಟ್ ದ ಬ್ಯೂಟಿಫುಲ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್. ಕರ್ನಾಟಕದಲ್ಲಿ ಮೊದಲನೇ ಪ್ರಯತ್ನ. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಪ್ರತಿ ಸೆಮಿಸ್ಟರ್ ಅಥವಾ ಅರ್ಧವಾರ್ಷಿಕವಾಗಿ ಒಂದೊಂದು ಸ್ಕಿಲ್ಗಳನ್ನ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಅದು ಕರ್ನಾಟಕದಲ್ಲಿ ಓನ್ಲಿ ಇನ್ ಕೇಂಬ್ರಿಡ್ಜ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ನಿಮ್ಮ ಉದ್ದೇಶ ನಂಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ತುಂಬಾ ಮಕ್ಕಳಿಗೆ ಏನಾಗುತ್ತೆ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾರೆ, ಆ ಡಿಗ್ರಿ ಸರ್ಟಿಫಿಕೇಟೋ ಅಥವಾ ಇನ್ನೊಂದು ಯಾವುದೋ ಸರ್ಟಿಫಿಕೇಟ್ ಇರುತ್ತೆ, ಅದರ ಹೊರಗಡೆ ಯಾವುದೋ ಒಂದು ಕಂಪನಿ ಕೆಲಸಕ್ಕೆ ಹೋಗಬೇಕು ಅಂದಾಗ ಅವರೆಲ್ಲ ಆ ಕಾನ್ಫಿಡೆನ್ಸ್ ಇರಲ್ಲ, ಧೈರ್ಯ ಇರೋದಲ್ಲ, ಒದ್ದಾಡ್ತಾರೆ. ಒಂದು 6 ತಿಂಗಳಿಗೆ ಹೋಗಿ ಎಷ್ಟೋ ಮಂದಿ ಜಾಬನ್ನು ಕ್ವಿಟ್ ಮಾಡಿ ಮನೆಗೆ ಬಂದುಬಿಡ್ತಾರೆ. ಪರ್ಸೆಂಟೇಜ್ ನೋಡಿದ್ರೆ 97, 98 ಎಲ್ಲವೂ ಕೂಡ ಇರುತ್ತೆ. ನೀವು ಯಾವಾಗ ಸ್ಕಿಲ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿರೋ ಅಥವಾ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತಿರೋ, ಬರೀ ಮಕ್ಕಳ ಸ್ಕಿಲ್ ಮಾತ್ರ ಬೆಳೆಸೋದಲ್ಲ, ಅದು ಮಕ್ಕಳಿಗೊಂದು ಧೈರ್ಯ ಕೊಡುತ್ತೆ, ಮಕ್ಕಳಿಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನಾನು ಏನಾದರೂ ಮಾಡಬಲ್ಲೆ, ಈ ಕಂಪ್ನಿಲಿ ನಾನು ಸರ್ವೈವ್ ಆಗಬಲ್ಲೆ ಅಂಥದ್ದೊಂದು ಯೋಚನೆ ಮಕ್ಕಳಿಗೆ ಬರೋಕ್ಕೆ ಶುರುವಾಗುತ್ತೆ ಅನ್ಸುತ್ತೆ. ಸುಬ್ರಹ್ಮಣ್ಯ ಅವರೇ ಒಂದೇ. ಸೊ ಇವಾಗ ಎಷ್ಟು ಜನ ಡಿಗ್ರಿ ಓದಿರ್ತಕ್ಕಂಥ ಮಕ್ಕಳು ಎದೆ ಮುಟ್ಕೊಂಡು ಹೇಳಿ ನಾನು 50ರಿಂದ 60 ಸಾವಿರ ಬಿಗಿನಿಂಗ್ ಅಲ್ಲಿ ಸ್ಯಾಲರಿ ತಗೋತಾ ಇದ್ದೀನಿ ಅಂತ ಹೇಳಿ. ನಾನು ಎದೆ ತಟ್ಟಿ ಹೇಳ್ತೀನಿ, ನನ್ನ ಕಾಲೇಜಲ್ಲಿ ಓದಂತ ಮಕ್ಕಳು ಓದ್ಬೇಕಾದ್ರೆ ತಿಂಗಳಿಗೆ 20ರಿಂದ 25 ಸಾವಿರ ತಿಂಗಳಿಗೆ ಅರ್ನ್ ಮಾಡ್ತಕ್ಕಂಥ ಕೆಪಾಸಿಟಿ ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಅವ್ರಿಗೆ ಕಲಿಸುತ್ತೆ. ಸೊ ನನ್ನ ವೆಬ್ ಡಿಸೈನಿಂಗ್ ಕಲಿಸುತ್ತೆ, ನನ್ನ ಇಂಟೀರಿಯರ್ ಡಿಸೈನಿಂಗ್ ಕಲಿಸುತ್ತೆ, ಆಟೋಕ್ಯಾಡ್ ಕೋರ್ಸಸ್ ಕಲಿಸುತ್ತೆ. ಸಿಂಪಲ್ ಎಕ್ಸಾಂಪಲ್, ಇವತ್ತು ನಾವು ಒಂದೇ ಒಂದು ಇಂಟೀರಿಯರ್ ಡಿಸೈನಿಂಗ್ ಒಂದು ಮನೆದು ಮಾಡಿಸಿದ್ರೆ ತೀರಾ ವರ್ಸ್ಟ್ ಇಂಜಿನಿಯರ್ ಹತ್ರ 20ರಿಂದ 25 ಸಾವಿರ ರೂಪಾಯಿ ಇದೆ. ಸರ್ ಜಸ್ಟ್ ಇಮ್ಯಾಜಿನ್, ಇವತ್ತಿರ್ತಕ್ಕಂಥ ಈ ಆಧುನಿಕ ಜಗತ್ತಿನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡಿ ತಿಂಗಳಿಗೆ 4-5 ವೆಬ್ ಇಂಟೀರಿಯರ್ ಡಿಸೈನಿಂಗ್ ಮಾಡೋದು ಕಷ್ಟ ಏನಲ್ಲ. ಸೊ 100ರಿಂದ 150 ಲೀಡ್ಸ್ ಅಲ್ಲಿ 4 ಆರಾಮಾಗಿ ಕನ್ವರ್ಷನ್ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡ್ಬೋದು. ಜಸ್ಟ್ ಇಮ್ಯಾಜಿನ್ 4 ಇಂಟೀರಿಯರ್ ಡಿಸೈನಿಂಗ್ ಮಾಡಿದ್ರೆ 1 ಲಕ್ಷ ಆಯ್ತು. ಬೇಡ ಸರ್ 50 ಸಾವಿರ ಸಿಗ್ಲಿ. ಇದು ಬಿಟ್ಟು ವೆಬ್ ಡಿಸೈನಿಂಗ್ ಇವತ್ತು ಪ್ರತಿಯೊಂದು ಬಿಸ್ನೆಸ್ಗೂ ವೆಬ್ಸೈಟ್ ಬ್ಯಾಡ್ಲಿ ನೀಡೆಡ್, ಬೇಕೇ ಬೇಕು. ನಿಮ್ಮ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆನ ನಂಬಬೇಕು ಅಂದ್ರೆ ಅದಕ್ಕೆ ವೆಬ್ಸೈಟ್ ಇರಬೇಕು. ಸೊ ಅಕಾರ್ಡಿಂಗ್ ಟು ಮಾರ್ಕೆಟ್ ಅನಾಲಿಸಿಸ್ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ 6ರಿಂದ 7 ಸಾವಿರ ಕಂಪ್ನಿಗಳು ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಇದೆ. ಎಲ್ಲರಿಗೂ ವೆಬ್ಸೈಟ್ ನ ರಿಕ್ವೈರ್ಮೆಂಟ್ ಇದೆ. ನಮ್ಮ ಮಕ್ಕಳಿಗೆ 6ರಿಂದ 7 ಸಾವಿರ ವೆಬ್ಸೈಟ್ ಆರ್ಡರ್ಸ್ ಬೇಕಿಲ್ಲ, 5ರಿಂದ 6 ಪ್ರತಿ ತಿಂಗಳು ಸಿಕ್ಕರೆ ಸಾಕು, 50ರಿಂದ 60 ಸಾವಿರ ಅರ್ನ್ ಮಾಡ್ತಾರೆ. ನನ್ನ ಉದ್ದೇಶ ಒಂದೇ. ಸೊ ಇಲ್ಲಿ ಓದಂತ ಮಕ್ಕಳು ಯಾರ ಹತ್ರನೂ ಕೈ ಚಾಚಬಾರ್ದು. ಸೊ ಅವರೇ 4 ಜನಕ್ಕೆ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತು. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ವಿ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಕಂಪ್ನಿಗಳ ಜೊತೆ ಟೈ ಅಪ್ ಮಾಡ್ಕೊಂಡಿದೀವಿ. ಸೊ ಔಟ್ಸೋರ್ಸ್ ಮಾಡಿದೀವಿ ಪ್ರೋಗ್ರಾಮ್ಸ್ನ. ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ಆಟೋಕ್ಯಾಡ್ ಇರ್ಬೋದು, ಸೊ ಅಥವಾ ವೆಬ್ ಡಿಸೈನಿಂಗ್ ಇರ್ಬೋದು. ಸೊ ಈ ಎಲ್ಲಾ ಕೋರ್ಸ್ಗಳಿಗೂ ಸ್ಕಿಲ್ ಬೇಸ್ಡ್ ಇರ್ತಕ್ಕಂಥ ಎಕ್ಸ್ಪರ್ಟ್ ಕಂಪ್ನಿಗಳ ಜೊತೆ ಟೈ ಅಪ್ ಮಾಡ್ಕೊಂಡಿದೆ. ಸೊ ಅಕಾಡೆಮಿಕ್ಸ್ ಒಂದ್ ಕಡೆ ಆದ್ರೆ ಇದ್ರ ಜೊತೆಯಲ್ಲಿ ಅವ್ರಿಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಸಪರೇಟ್ ಆಗಿ ಆಪರೇಟ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ನಾನು ಇಲ್ಲಿ ಪೇರೆಂಟ್ಸ್ಗೆ ಇಲ್ಲಿ ಮಕ್ಕಳನ್ನ ಸೇರಿಸ್ತಕ್ಕಂಥ ಪೇರೆಂಟ್ಸ್ಗೆ ಹೇಳೋದೇನಂದ್ರೆ, ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಧೈರ್ಯವಾಗಿ ಬಿಟ್ಟು ಹೋಗ್ಬೋದು. ಬರ್ಬೇಕಾದ್ರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಜೊತೆಯಲ್ಲಿ ಸ್ಕಿಲ್ಸ್ ಪ್ಲಸ್ ಅಡಿಷನಲಿ ಅರ್ನಿಂಗ್ ಕೆಪಾಸಿಟಿನ ಜೊತೆ ಗೊತ್ತು ಕರ್ಕೊಂಡ್ ಬರ್ತಾರೆ ಅಂತಕ್ಕಂಥ ಹೇಳೋ ಮಾತಿಗೆ ಇಷ್ಟಪಡ್ತಾರೆ. ಬದುಕೋದು ಹೇಗೆ ಅಂತ ಆ ಕಲೆ ಕಲ್ತ್ಕೊಂಡು ಬರ್ತಾರೆ 100%. ಸೊ ಸರ್ ಸಿಂಪಲ್ ಎಕ್ಸಾಂಪಲ್ ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಸೊ ಈ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಏನಿದೆಯಲ್ಲ, ಸೊ ನಾವು ಟ್ರೆಡಿಷನಲ್ ಮೆಥಡ್ಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಿಮ್ಗೆ 10ರಿಂದ 15 ಸಾವಿರ ಸ್ಯಾಲರಿ ಜೀವನ ಪರ್ಯಂತ ಸಿಗುತ್ತೆ. ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಲ್ಲಿ ತಿಂಗಳಿಗೆ 2ರಿಂದ 3 ಲಕ್ಷ ಅರ್ನ್ ಮಾಡ್ತಕ್ಕಂಥ ಕೆಪಾಸಿಟಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡುತ್ತೆ. ಇದ್ರ ಜೊತೆಯಲ್ಲಿ ಎಸ್ಪೆಷಲಿ ನಮಗೆ ಡಿಗ್ರಿ BCom ಮತ್ತೆ BSc ನಮ್ಮಲ್ಲಿ ಏನಿದೆ, ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗೆ 3ನೇ ವರ್ಷ ಆದ್ಮೇಲೆ ಏನ್ ನಮ್ದು 3 ಮಂತ್ಸ್ ನಮ್ದು ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಇದೆ. ಇದರಲ್ಲಿ 4 ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ದುಡ್ಡು ಹಾಕ್ದಲೇ ಮಾಡ್ತಕ್ಕಂಥ ಬಿಸ್ನೆಸ್ ಟ್ರೈನಿಂಗ್ ನಾವೆಲ್ಲಿ ಮಾಡ್ತೇವೆ. ಬಂಡವಾಳನೇ ಬೇಡ, ₹1 ಬಂಡವಾಳ ಬೇಡ. ನಾವು ಮಾಡ್ತಾ ಇದ್ದೇವಲ್ಲ ಈಗ ಕನ್ಸ್ಟ್ರಕ್ಷನ್ಸ್ಗೆ, ನಾವು ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಕಸ್ಟಮರ್ಸ್ ಅದು ದುಡ್ಡು ತಗೋತೇವೆ, ಕಟ್ಟಿಸ್ಕೊಡ್ತೇವೆ, ನಮ್ಮ ಪ್ರಪೋರ್ಷನ್ ಏನಿದೆ ತಗೋತೇವೆ. ಪ್ರತಿ ವರ್ಷ ನಮ್ಮ ಟರ್ನ್ ಓವರ್ 30ರಿಂದ 35 ಕೋಟಿ ಇದೆ. ಸೊ ಜಸ್ಟ್ ಇಮ್ಯಾಜಿನ್, ಬರೀ 10% ಆಫ್
ಮಾರ್ಜಿನ್ ಅಂತ ಇಟ್ಟರು 3.5 crores. So profit, so we'll get it in construction company. So ಈ ತರದ n number of business are there. So business ಗಳಿದೆ, ಮಾಡೋ ಇಚ್ಛಾಶಕ್ತಿ ಬೇಕಿದೆ, ಅದಕ್ಕೆ ಟ್ರೈನ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಬೇಕಿದೆ. ದಟ್ ಸಿಸ್ಟಮ್ ಇಟ್ಸ್ ಅವೈಲಬಲ್ ಓನ್ಲಿ ಇನ್ ಕೇಂಬ್ರಿಡ್ಜ್ ಕಾಲೇಜ್ ಕರ್ನಾಟಕ. ಓಕೆ, ನಾನು ನಿಮ್ಮ ಕೋರ್ಸ್ಗಳನ್ನ ನೋಡಿದಾಗ ಈ ವೆಬ್ ಡಿಸೈನ್ ಇಂದ ಹಿಡಿದು ಬೇರೆ ಬೇರೆ ಎಲ್ಲ ನೋಡಿದಾಗ ಅಂದ್ರೆ ಈ ಮಕ್ಕಳು ಇಲ್ಲಿಂದ ಹೊರಗಡೆ ಹೋಗ್ತಿದ್ದಾಗ ಯಾವುದೋ ಕಂಪನಿನ ಹುಡ್ಕೊಂಡು ಹೋಗ್ಲೇಬೇಕು ಅಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ. 100% ಇಲ್ಲ. ಎಲ್ಲ ವೆಬ್ ಡಿಸೈನಿಂಗ್ ಯಾವುದೋ ಕಂಪನಿಗೆ ಹೋಗಿ ಜಾಯ್ನ್ ಆಗಿ ಮಾಡಬೇಕು ಅಂತ ಇಲ್ಲ, ಆ ಮಕ್ಕಳು ಮಾಡಬಹುದು. ಹಾಗೆ ಬೇರೆ ಬೇರೆ ಒಂದಷ್ಟೆಲ್ಲ ನೋಡ್ತಾ ಇದ್ದೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಅದೇ ರೀತಿಯಾಗಿದೆ. ಸುಬ್ರಹ್ಮಣ್ಯ ಅವರೇ ಒಂದೇ. ಸೊ ಇವತ್ತು ಕಂಪನಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಂಪ್ಲಾಯೀಸ್ನಲ್ಲ, ಸೊ ಬಾಸ್ ತರ ಥಿಂಕ್ ಮಾಡ್ತಕ್ಕಂಥ ಸೊ ಎಂಪ್ಲಾಯೀಸ್ನ ಅವರು ಬಾಸ್ ತರನೇ ಥಿಂಕ್ ಮಾಡಬೇಕು. ಅವರ ಮೌಲ್ಯಗಳೇನಿದೆ, ಅವ್ರ ಥಿಂಕಿಂಗ್ಸ್ ಏನಿದೆ, ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಸೊ ಒಂದು ವ್ಯವಸ್ಥೆ ಮತ್ತೆ ಆ ಸ್ಕಿಲ್ಸ್ಗಳು ಸೊ ಎಂಪ್ಲಾಯೀಸ್ ಅಲ್ಲಿ ಇರಬೇಕು ಅಂತ. ಇವತ್ತು ನಾನು ಬರೀ ಖಾಲಿ BCom ಮುಗಿಸ್ಕೊಂಡೆ, ಅಕೌಂಟ್ಸ್ ಗೊತ್ತಿದೆ, ನೋಬಡಿದೆ, ಸೊ ಅದು ಅವ್ರನ್ನ ಅಕ್ವೈರ್ ಮಾಡೋದು, ಅದು ಏನು ಮಾಡೋದಿಲ್ಲ, ಅದಾಗೋದಿಲ್ಲ. ಸೊ ಅವ್ರೂ ಬಾಸ್ ತರ ಸೊ ಕಂಪ್ನಿನ ಸೊ ಡೆವಲಪ್ ಮಾಡ್ತಕ್ಕಂಥ ಸ್ಕಿಲ್ಸ್ಗಳಾಗ್ಲಿ ಅಥವಾ ಸೊ ಪ್ರಾಫಿಟ್ನ ಹೆಚ್ಚು ಮಾಡ್ತಕ್ಕಂಥ ಸ್ಕಿಲ್ಸ್ಗಳು ಯಾವಾಗ ಇರುತ್ತೆ ಅಂಡ್ ಒಂದು ಕಂಪ್ನಿ ಮೇಂಟೈನ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾವಾಗ, ಆ ಥರದನ್ನು ಮಾತ್ರ ಹೈರ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲದಕ್ಕೂ ಬೇಸೇ ಸ್ಕಿಲ್ ಬೇಸ್ಡ್ ಎಜುಕೇಶನ್. ಸೊ ಈ ನಿಟ್ಟಿನಲ್ಲಿ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಅಂತ ಅನ್ಸುತ್ತೆ. ಸೊ ಥ್ರೂಔಟ್ ಕರ್ನಾಟಕ ನೀವು ನಮ್ಮ ಕಾಲೇಜ್ನ ಕರ್ನಾಟಕದ ಭೂಪಟ ಅಂತ ಕರಿಬಹುದು. ಯಾವ ಜಿಲ್ಲೆ ನೀವು ಹೇಳ್ತೀರಿ ಆ ಜಿಲ್ಲೆಯಿಂದ ಮಕ್ಕಳಿದ್ದಾರೆ. ಹೋದ ವರ್ಷ ಬರೀ ಈ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಒಂದಕ್ಕೇನೆ 350 ಅಡ್ಮಿಷನ್ಸ್. ತುಮಕೂರಿನ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಂದು ನಾನ್ ಬ್ರ್ಯಾಂಡ್ ಕಾಲೇಜ್ 350 ಅಡ್ಮಿಷನ್ಸ್ ಮಾಡಿದೆ ಅಂದ್ರೆ ಇಟ್ಸ್ ಓನ್ಲಿ ಕೇಂಬ್ರಿಡ್ಜ್ ಕಾಲೇಜ್. ಸೊ ಸರ್ ಒಂದೇ ಸರ್, ಸೊ ಎಲ್ಲಿ ಸತ್ವ ಇರುತ್ತೆ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಕೋರ್ಸ್ದು ಸೊ ಸತ್ವ ಚೆನ್ನಾಗಿತ್ತು. ಸೊ ಇದನ್ನ ಸೊ ಕರ್ನಾಟಕದ ಜನತೆ ಏನಿದ್ದಾರೆ ಸೊ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಈ ವರ್ಷನೂ ಆಲ್ರೆಡಿ ಗುರು ರಾಘವೇಂದ್ರರ ಸೊ ಆಶೀರ್ವಾದ ಅನ್ಸುತ್ತೆ. ಸೊ PU ಆಲ್ರೆಡಿ 150 ಅಡ್ಮಿಷನ್ ಕ್ರಾಸ್ ಆಗಿದೆ. ಸೊ ಡಿಗ್ರಿಗೂ ಅಡ್ಮಿಷನ್ಸ್ ಫಿಲ್ಔಟ್ ಆಗ್ತಾ ಇದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಈ ಸರಿ ಅಡ್ಮಿಷನ್ ಗತಿ ಚೇಂಜ್ ಆಗಿದೆ, ಜಾಸ್ತಿ ಆಗಿದೆ. ಸೊ ಲೆಟ್ಸ್ ಯೂಸ್ ದಿಸ್ ಆಪರ್ಚುನಿಟಿ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸೊ ಅವ್ರ ಮಕ್ಕಳ ಅಭ್ಯುದಯ ಜೊತೆಯಲ್ಲಿ ಪೇರೆಂಟ್ಸ್ ಅಭ್ಯುದಯ ಅಂತ ಅಂದ್ರೆ ನಮ್ಮ ಕಾಲೇಜ್ನ ಮೇಜರ್ ಕಾನ್ಸೆಪ್ಟ್ ಏನಂದ್ರೆ ಪೇರೆಂಟ್ಸ್ನ ಸೊ ಪೋಷಕರ ಜೀವನನ ಬಂಗಾರ ಮಾಡ್ತಕ್ಕಂಥದ್ದು. ಸೊ ಅಲ್ಟಿಮೇಟ್ಲಿ ಅಂದ್ರೆ ಏನಂದ್ರೆ ಇವಾಗ ನಾವು ಮಕ್ಕಳನ್ನ ಚೆನ್ನಾಗಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಲ್ಲಿ ಸೊ ಪ್ರೂವ್ ಮಾಡ್ತಾ ಹೋದ್ರೆ ಅಲ್ಟಿಮೇಟ್ಲಿ ಅವ್ರ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊತಾರೆ ಲಾಸ್ಟ್ ಅಲ್ಲಿ ಅಂತ. ನಾನು 4 ಜನ ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಇದ್ದಾಗ ಮಾತಾಡಿಸೋ ಟೈಮಲ್ಲಿ ಆ ಮಕ್ಕಳಲ್ಲಿದ್ದ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇತ್ತು. ಯಾವ ಮಕ್ಕಳಲ್ಲೂ ಹಿಂಜರಿಕೆ ಇರಲಿಲ್ಲ, ಧೈರ್ಯ ಇತ್ತು, ಆರಾಮಾಗಿ ಆ ಮಕ್ಕಳು ಮಾತಾಡ್ತಾ ಇದ್ರು. ಜೊತೆಗೆ ಇಂಗ್ಲೀಷ್ ಫ್ಲೂಯೆನ್ಸಿ ಅಂತೂ ಅದ್ಭುತವಾಗಿತ್ತು. ಯಾರು ತೀರಾ ನಂಗೆ ಶ್ರೀಮಂತರ ಮಕ್ಕಳು ಅಂತ ಅನಿಸ್ಲಿಲ್ಲ, ಮಿಡಲ್ ಕ್ಲಾಸ್ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಆ ಮಕ್ಕಳು. ಬಟ್ ಇಂಗ್ಲೀಷನ್ನು ಭಾಳ ಚೆನ್ನಾಗಿ ಮಾತಾಡ್ತಿದ್ರು. ಎಲ್ಲಿ ಕಲ್ತ್ರಿ ಕೇಳಿದ್ರೆ ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಇದೆ ಅಂತೇಳಿ. ಇಂಗ್ಲೀಷ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ತೀರಾ ಅಗತ್ಯ, ಅದ್ರ ಬಗ್ಗೆನೂ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದೇನಂದ್ರೆ ಬರೀ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ಬಂದಾಗ ಬರೀ ಟೆಕ್ನಿಕಲ್ ಸ್ಕಿಲ್ಸ್ಗಳು ಮಾತ್ರನೇ ಅಲ್ಲ, ಅದ್ರ ಜೊತೆಯಲ್ಲಿ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಸರ್ ಇವತ್ತು ಮಾತೇ ಬಂಡವಾಳ, ಮಾತು ಒಂದಿದ್ರೆ ಸೊ ಜಗತ್ನೇ ಗೆಲ್ಬೋದು. ಸೊ ಆ ನಿಟ್ಟಿನಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಜೊತೆ ಸೊ ನಾವು ಕಾರ್ಪೊರೇಟ್ ಇಂಗ್ಲೀಷ್ ಟ್ರೈನಿಂಗ್ ಒಂದು, ಎರಡನೇದು ಅಟ್ ದ ಎಂಡ್ ಆಫ್ ದ ಡೇ ಸೊ ಅವ್ರಿಗೆ ಕಸ್ಟಮರ್ಸ್ ಜೊತೆ ಮಾತಾಡ್ತಕ್ಕಂಥ ಸ್ಕಿಲ್ಸ್ಗಳೇನಿದೆ ಇದು, ಪ್ಲಸ್ ಇದ್ರ ಜೊತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಜೊತೆಯಲ್ಲಿ ಪರ್ಸನಾಲಿಟಿ ಏನಿದೆ ಮಕ್ಕಳದು ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿ ಸೆಮಿಸ್ಟ್ರಲ್ಲಿ ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನಿದೆ ಸೊ ಇದನ್ನು ಇನ್ಕಲ್ಕುಲೇಟ್ ಮಾಡಿದ್ದೇವೆ. ಸೊ ಅದ್ರ ಜೊತೆಯಲ್ಲಿ ಮಕ್ಕಳು ದಾರಿ ತಪ್ಪದಲ್ಲೇ ಇರೋ ರೀತಿಯಲ್ಲಿ ಅವ್ರಿಗೆ ಮೌಲ್ಯಗಳನ್ನ ಕಲಿಸ್ತಕ್ಕಂಥದ್ದು, ಗುರುವರಿಗೆ ಸೊ ಗೌರವ ಕೊಡ್ತಕ್ಕಂಥ, ಟೀಚರ್ಸ್ನ ಪ್ರೀತಿಸ್ತಕ್ಕಂಥ ಸೊ ಈ ಒಂದು ವ್ಯವಸ್ಥೆ ಸೊ ಇಲ್ಲಿ ಪ್ರತಿದಿನ ನಡೀತಾ ಹೋಗುತ್ತೆ. ಸೊ ಕೇಂಬ್ರಿಡ್ಜ್ ಕಾಲೇಜ್ ಒಂದು ಕಾಲೇಜ್ ಆಗೇ ಉಳಿದಿಲ್ಲ, ಸೊ ಒಂದು ಮಕ್ಕಳ ಜೀವನನ ಕ್ರಿಯೇಟ್ ಮಾಡ್ತಕ್ಕಂಥ, ಅವರ ಜೀವನನ ಉತ್ತುಂಗದ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಉಳಿದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇಸಿಕಲಿ ಏನು ಸರ್ ನಾನು ಬೇಸಿಕಲಿ ನಾನು ಟೀಚರ್. ಸೊ ಪ್ಯಾಷನೇಟ್ಲಿ ಐ ಆಮ್ ಡೆವಲಪರ್. ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ. ಸೊ ನಾನು ಯಾವಾಗ ಬಿಸ್ನೆಸ್ ಲಾಸ್ ಆಯಿತು 2020 ಸೊ ಏನಾದರೂ ಹೊಸದು ಮಾಡಬೇಕು ಅಂತ ಹೊರಟಾಗ ನನಗೆ ಕೈ ಹಿಡಿದಿದ್ದು ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಸರ್ಟಿಫಿಕೇಷನ್ ಪ್ರೋಗ್ರಾಮಿಗೆ ಜಾಯ್ನ್ ಆದೆ. ಬರೀ 30 ಡೇಸ್ ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡಿದ್ದಷ್ಟೇ. ಕಲ್ತ್ಕೊಂಡು ಬಂದಮೇಲೆ 300 ರೂಪಾಯಿ ಆಗಿದೆ. 17 ಕೋಟಿ ಬಿಸ್ನೆಸ್ ಟರ್ನ್ ಓವರ್ ಜನರೇಟ್ ಆಯಿತು. ಆ ದುಡ್ಡೇ ಈ ಕಾಲೇಜ್. ಯಾಕೆಂದ್ರೆ ಒಬ್ಬ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ಹುಡುಗ ಅಥವಾ ವ್ಯಕ್ತಿ ಸೊ ಈ ಮಟ್ಟಕ್ಕೆ ಸೊ ಒಂದು ಸೊ ಅರ್ನಿಂಗ್ ಕೆಪಾಸಿಟಿ ಬರುತ್ತೆ ಅನ್ನೋದಾದ್ರೆ ಯಾಕೆ ಈ ಸ್ಕಿಲ್ಸ್ಗಳನ್ನ ಮಕ್ಳಿಗೂ ಹೇಳ್ಕೊಡ್ಬಾರ್ದು? ಮಿಡಲ್ ಕ್ಲಾಸ್ ಮತ್ತೆ ಸೊ ಲೋಯರ್ ಕ್ಲಾಸ್ ಫ್ಯಾಮಿಲೀಸ್ಗೆ ಯಾಕೆ ಹೇಳ್ಕೊಡ್ಬಾರ್ದು ಅಂತ ಅನಿಸ್ತು. ಯಾಕಂದ್ರೆ ಇದ್ರಲ್ಲಿ ನನ್ನ ಸ್ವಾರ್ಥ ಇದೆ. ಅಂದ್ರೆ ಸೊ ನಾನು ಬಡತನದಿಂದ ಬಂದಿರೋದ್ರಿಂದ ಸೊ ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಮುಂದಕ್ಕೆ ತರಬೇಕು. ಇವತ್ತು ಸರ್ ದುಡ್ಡಿರೋರಿಗೆ ಯಾರು ಬೇಕಾದರೂ ಹೆಲ್ಪ್ ಮಾಡ್ತಾರೆ, ದುಡ್ಡು ಇಲ್ದಲೇ ಇರೋರಿಗೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆಂದ್ರೆ
ಅವ್ರವ್ರು ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಬಟ್ ಒಂದು ನಾವು ಹೆಲ್ಪ್ ಮಾಡ್ಬೋದು, ನಾವೇನು ಕಲ್ತಿದ್ವಿ ಅಟ್ಲೀಸ್ಟ್ ಅದನ್ನಾದ್ರೂ ದಾರಿ ಎರಿಬೋದು. ಸೊ ಅದನ್ನ ನಾನು ಹೇಳ್ಕೊಡ್ಲಿಕ್ಕೆ ಹೊರಟೆ. ಸೊ ಚೆನ್ನಾಗಾಗಿದೆ. ಸೊ ಮಕ್ಕಳು ಇದ್ರ ಉಪಯೋಗ ಪಡ್ಕೋತಾ ಇದ್ದಾರೆ. ನಾನು ಜನರಲ್ ಆಗಿ ಕೇಳ್ತಿರೋದು, ನೀವು ಬೇಸಿಕಲಿ ಟೀಚರ್ ಆಗಿದ್ರಿ, ಜೊತೆಗೆ ಈ ಒಂದು ಸಂಸ್ಥೆಯನ್ನು ಕೂಡ ಶುರು ಮಾಡಿದ್ದೀರಿ. ಆ ಕಾರಣಕ್ಕಾಗಿ ಇತ್ತೀಚೆಗೆ ನೀವು ಜನರಲ್ ಆಗಿ ನೋಡಿದಾಗ ಎಜುಕೇಶನ್ ಅಂದ್ರೆ ಯಾವ ರೀತಿಯಾಗಿ ಹೋಗ್ತಾ ಇದೆ ನಿಮ್ಮ ಪ್ರಕಾರ? ಸರ್, ಇವತ್ತು ಎಜುಕೇಶನ್ ಸಿಸ್ಟಮ್ ಏನಿದೆಯಲ್ಲ, ಸೊ ನಾನು ಚೇಂಜ್ ಮಾಡಿದ್ದೆ ಬಿಕಾಸ್ ಆಫ್ ದಟ್. ಆ ವರ್ಷನೇ ಚೇಂಜ್ ಮಾಡಬೇಕು ಅಂತ ಹೊರಟೆ. ಯಾಕೆ ಅಂದ್ರೆ ಸೊ ಟ್ರೆಡಿಷನಲ್ ಮೆಥಡ್ ಆಫ್ ಎಜುಕೇಶನ್ ಏನಿದೆ ಇದು ಫ್ರೂಟ್ಸ್ ಕೊಡೋದಿಲ್ಲ. ಸೊ ಇನ್ನು ಕರೆಕ್ಟಾಗಿ 5 ರಿಂದ 6 ವರ್ಷಕ್ಕೆ ಸರ್ 40 to 45% ಆಫ್ ದ ಜಾಬ್ ಏನಿದೆ ಇಟ್ ವಿಲ್ ಬಿ ಆಕ್ಯುಪೈಡ್ ಫ್ರಮ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಲ್ಲಿ 2 ಮಾತೇ ಇಲ್ಲ. ಅದ್ರದ್ದು ಆಲ್ರೆಡಿ ಇವಾಗ ಆಲ್ರೆಡಿ ನಾವು ನೋಡ್ತಾ ಇದ್ದೇವೆ. ಸೊ ನಾವು ಇವತ್ತೊಂದು ನೋಟ್ಸ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಮೇಸ್ಟ್ರಿಗೆ ಅವಲಂಬನೆ ಆಗಬೇಕಾಗಿತ್ತು. ಇವತ್ತೊಂದು ಪ್ರಾಂಪ್ಟ್ ಕೊಟ್ಟರೆ ಸಾಕು, ನನಗೆ ಈ ನೋಟ್ಸ್ ಬೇಕಂತ ಫುಲ್ ನೋಟ್ಸ್ ಜನರೇಟ್ ಮಾಡಿ ಕೊಡುತ್ತೆ. ಸೊ ಇನ್ಕ್ಲೂಡಿಂಗ್ ಇಮೇಜ್ ಕೊಡುತ್ತೆ, ಇನ್ಕ್ಲೂಡಿಂಗ್ ವಿಡಿಯೋ ಜನರೇಟ್ ಮಾಡಿ ಕೊಡುತ್ತೆ. ಸೊ ಈ ಥರದ ಒಂದು ವ್ಯವಸ್ಥೆಯಲ್ಲಿ ನಾವು ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ. ಈ ಬರೀ ನಾನು ಪುಸ್ತಕದ ಅಕೌಂಟ್ಸ್ ಮಾತ್ರ ಕಲಿಸ್ತೇನೆ, ಮಾರ್ಕೆಟಿಂಗ್ ಮಾತ್ರ ಕಲಿಸ್ತೇನೆ, ಫಿಸಿಕ್ಸ್ ಮಾತ್ರ ಕಲಿಸ್ತೇನೆ, ಬಯಾಲಜಿ ಮಾತ್ರ ಉಪಯೋಗಕ್ಕೆ ಬರೋದಿಲ್ಲ. ನಾಳೆ ಹೇಳ್ತೀನಲ್ಲ ಸರ್, ಇಂಜಿನಿಯರ್ಸ್, ನಾನು ಮೊನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ ಆ್ಯಪ್. ಸೊ ಅದರಲ್ಲಿ ನಾನು ಬರೀ ಪ್ರಾಂಪ್ಟ್ ಕೊಟ್ಟರೆ ಸಾಕು, ಕಂಪ್ಲೀಟ್ ಇಂಟೀರಿಯರ್ ಡಿಸೈನಿಂಗ್ ಬರ್ತಾ ಇದೆ. ದೆನ್ ವೇರ್ ಇಸ್ ದ ಜಾಬ್ ಫಾರ್ ಇಂಜಿನಿಯರ್ಸ್? ಸೊ ಇದನ್ನ ಅವಲೋಕನ ಮಾಡಿ ನನಗನ್ಸಿದ್ದೇನೆಂದ್ರೆ ಮಕ್ಕಳನ್ನ ಇಲ್ಲ ಸ್ಕಿಲ್ ಬೇಸ್ಡ್ ಮಾಡಬೇಕು. ಈ ನಾರ್ಮಲ್ ಎಜುಕೇಶನ್ ಇದು ಯಾವತ್ತೂ ಅವ್ರಿಗೆ ಅನುಕೂಲಕ್ಕೆ ಬರೋದಿಲ್ಲ ಅಂತ ಹೇಳಿ ಮೋಸ್ಟ್ ಬ್ಯೂಟಿಫುಲ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಮಾಡಿದ್ದೇವೆ. ವೆಬ್ ಡಿಸೈನಿಂಗ್ ಕೋರ್ಸಸ್ಸು 2 ವೆಬ್ಸೈಟ್ ಮಾಡಿದ್ರೆ 20-25 ಸಾವಿರ ಸಿಗುತ್ತೆ. ಅದು ಓದ್ತಕ್ಕಂಥ ಸಂದರ್ಭದಲ್ಲೇ ಮಾಡ್ಕೋಬಹುದು. ಇಂಟೀರಿಯರ್ ಡಿಸೈನಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಒಬ್ಬ ಎಕ್ಸ್ಪರ್ಟ್ ಇಂಟೀರಿಯರ್ ಡಿಸೈನರ್ ಹಿಲ್ ಚಾರ್ಜ್ ಮಿನಿಮಮ್ 6% ಆಫ್ ದ ಟೋಟಲ್ ಕನ್ಸ್ಟ್ರಕ್ಷನ್ ಅಂತ. ಟೋಟಲ್ ಕನ್ಸ್ಟ್ರಕ್ಷನ್ ಇವಾಗ 1 ಕೋಟಿ ಆಗ್ತಾ ಇದ್ರೆ 6% ಕನ್ಸ್ಟ್ರಕ್ಷನ್ ಕಾಸ್ಟ್ ನ ಚಾರ್ಜ್ ಮಾಡ್ತಾನೆ. ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟೋ ಕಾಸು 1 ಕೋಟಿ ಅಂದ್ರೆ 6 ಲಕ್ಷ ರೂಪಾಯಿ. ಸೊ ಡಿಸೈನರ್ ಇವನಿಗೆ ಈ ಸ್ಕಿಲ್ ನ ಅಂದ್ರೆ ಲೈಕ್ ಈ ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಬೇಕಾಗಿರೋದು 4 ರಿಂದ 5 ಗಂಟೆ. ಓಕೆ, ನಾನು ಅಂದ್ರೆ ನಿಮ್ಮ ಕಾಲೇಜಿಗೆ ಬರ್ತಾ ಇದ್ದಾಗ ಅಥವಾ ಈ ಬಿಲ್ಡಿಂಗ್ ನೋಡಿದಾಗ ಅಥವಾ ಕೇಂಬ್ರಿಡ್ಜ್ ಅನ್ನುವಂಥ ಹೆಸರು ನೋಡಿದಾಗ ಸಹಜವಾಗಿ ಈಗ ನೋಡುವಂತ ಪೇರೆಂಟ್ಸಿಗೂ ತಲೆಯಲ್ಲಿ ಕಾಡೋದೇ ವಿಪರೀತ ಡೊನೇಷನ್ ಏನಾದ್ರು ಇರ್ಬೋದಾ ಅಂತ. ಯಾಕಂದ್ರೆ ತುಂಬಾ ಜನ ಅದನ್ನ ಸುಸ್ತಾಗಿರ್ತಾರೆ, ಅದನ್ನ ಪೇ ಮಾಡೋ ಕೆಪಾಸಿಟಿ ಎಲ್ರಿಗೂ ಇರೋದಿಲ್ಲ. ಆ ಕಾರಣಕ್ಕಾಗಿ ಅವ್ರು ಬೇರೆ ಬೇರೆ ಕಡೆಗಳೆಲ್ಲೂ ಮಕ್ಕಳನ್ನ ಸೇರಿಸ್ತಾರೆ. ತುಂಬಾ ಮಕ್ಕಳು ಆ ಕಾರಣಕ್ಕಾಗಿ ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಡೊನೇಷನ್ ಅಂತ ಬಂದಾಗ. ಸುಬ್ರಹ್ಮಣ್ಯ ಅವರ ಒಂದೇ. ಸೊ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಸೊ ಲಾಸ್ಟ್ ಅಲ್ಲಿ ನಾನು MBA ಕೂಡ ಗೌರ್ಮೆಂಟ್ ಸೀಟ್. ಸೊ ನನ್ನ ಉದ್ದೇಶ ಒಂದೇ, ಸೊ ಮಕ್ಕಳಿಗೆ ಎಜುಕೇಶನ್ ಒಂದು ಅಫೋರ್ಡಬಲ್ ಫೀ ಸ್ಟ್ರಕ್ಚರ್ ಅಲ್ಲಿ ರೀಚ್ ಆಗಬೇಕು ಅಂತಕ್ಕಂಥದ್ದು. ಸೊ ಪ್ಲಸ್ ಇದ್ರ ಜೊತೆಯಲ್ಲಿ ಉತ್ಪ್ರೇಕ್ಷೆ ಅಲ್ಲ, ಸೊ ಆಲ್ರೆಡಿ 20 ಸೀಟ್ಸ್ ಫ್ರೀ ಸೀಟ್ಸ್ನ ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಈ ಬ್ಯಾಚ್ ಅಲ್ಲಿ. ಇನ್ನ 25 ಸೀಟು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಯಾರು ಸಿಂಗಲ್ ಪೇರೆಂಟ್ ಇದ್ದಾರೆ, ಯಾರು ಅಶಕ್ತರಿದ್ದಾರೆ, ಫೈನಾನ್ಷಿಯಲಿ ಪುವರ್ ಬ್ಯಾಕ್ ಗ್ರೌಂಡ್ ಇದ್ದಾರೆ, ದಯಮಾಡಿ ಬರಲಿ ವಿತ್ ಅ ಪ್ರೂಫ್. ಯಾಕೆಂದ್ರೆ 1 ರೂಪಾಯಿ ಇಲ್ಲಿಗೆ ಏನ್ ನಮ್ಮ ಅಕೌಂಟ್ ಆಗ್ತಾ ಇದೆ, ಇದು 100 ಜನ ಪೇರೆಂಟ್ಸ್ ಕಟ್ಟಿರ್ತಕ್ಕಂಥ ದುಡ್ಡು ಸದ್ವಿನಿಯೋಗ ಆಗಲಿ. 50 ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಪ್ರತಿ ವರ್ಷ ಪ್ರೊವೈಡ್ ಮಾಡ್ತಾ ಇದೀವಿ, ಈ ವರ್ಷನೂ ಮಾಡ್ತೇವೆ. ಪ್ಲಸ್ when come for the ಡೊನೇಷನ್ ಅಂತ ಬಂದಾಗ, ಸೊ ಡೊನೇಷನ್ ಅನ್ನ ಮಾತು ಕೇಂಬ್ರಿಡ್ಜ್ ಕಾಲೇಜಲ್ಲಿ ಇಲ್ಲವೇ ಇಲ್ಲ. ಇಟ್ಸ್ ಟೋಟಲಿ ನನ್ನ ಕಾಲೇಜಲ್ಲಿ PU ಆಗ್ಲಿ ಡಿಗ್ರಿ ಆಗ್ಲಿ ಇಟ್ಸ್ ಟೋಟಲಿ ಫ್ರೀ. ಬರೀ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಮಾತ್ರ ದುಡ್ಡು. ಸರ್ ಇವತ್ತು ಒಂದು ಇಂಟೀರಿಯರ್ ಡಿಸೈನಿಂಗ್ ಈಚೆ ಕಲಿಬೇಕಾದ್ರೆ 60 ರಿಂದ 70 ಸಾವಿರ ಇದೆ ಸರ್. ಒಂದು ಆಟೋ ಕ್ಯಾಡ್ ಕಲಿಬೇಕಾದ್ರೆ 35-40 ಸಾವಿರ ಇದೆ. ವೆಬ್ ಡಿಸೈನಿಂಗ್ ಕಲಿಬೇಕಾದ್ರೆ 60-70 ಸಾವಿರ. ಡಿಜಿಟಲ್ ಮಾರ್ಕೆಟಿಂಗ್ 2 ಲಕ್ಷ ಇದೆ. ನಾವು PUC ಗೆ ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ನ ಫೀಸ್. ಈಗ ನಾವೆಲ್ಲ ಓದಿದ್ದು ಇದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಈಗ ನಾವೆಲ್ಲ ಓದಿದ್ದು, ನಾನೆಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು. ಒಂದು ಬೆಂಚು, ಒಂದು 6 ಜನ ಕುತ್ಕೋತಿದ್ವಿ. ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ, ಈ ಫೆಸಿಲಿಟೀಸ್ ಎಲ್ಲ ನೋಡಿದಾಗ. ಜೊತೆಗೆ ಅಲ್ಲಿ ಗಮನಿಸ್ತಾ ಇದೀವಿ ಡೆಡಿಕೇಟೆಡ್ ಕ್ಲಾಸ್ ರೂಮ್ಸ್ ಅಂತ ಕರಿತೀವಿ. ಸೊ ಮಕ್ಕಳಿಗೆ ಪ್ರೊಜೆಕ್ಟರ್ ಓರಿಯೆಂಟೆಡ್ ಕ್ಲಾಸ್ ರೂಮ್ಸ್ಗಳನ್ನ ಅಲೈನ್ ಮಾಡಿದ್ದೇವೆ. ಸೊ ಯಾಕಂದ್ರೆ ಇವತ್ತು ಬರೀ ನಾವು ಬಟ್ ಪಾಠ ಮಾಡಿದ್ರೆ ಅವ್ರಿಗೆ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಇದೆ. ಯಾವಾಗ ನಾವು ಅದನ್ನ ವಿಜುವಲೈಸ್ ಮಾಡಿ ತೋರಿಸ್ತೇವೆ ನೋಡಿ, 20 ವರ್ಷದ ಹಿಂದೆ ಒಂದು ಮೂವಿ ನೋಡಿದ್ರೆ ಈಗಲೂ ನೆನಪಿರುತ್ತೆ. ಬಟ್ ಸೊ 20 ನಿಮಿಷದ ಹಿಂದೆ ಓದಂತ ಒಂದು ಪಾಠ ನೆನಪಿರಲ್ಲ. ಸೊ ಯಾಕೆ ಅಂದ್ರೆ ಓದೋದು ಬೇರೆ, ನೋಡೋದು ಬೇರೆ. ನೋಡೋದು ಕ್ಲೀನ್ ಆಗಿ ಮನಸ್ಸಿಗೆ ಹೋಗುತ್ತೆ ಅಂತ ಡೆಡಿಕೇಟೆಡ್ ಕ್ಲಾಸ್ ರೂಮ್ಸ್ ಇದೆ. ಸೊ ಮಕ್ಕಳಿಗೆ ವಿಜುವಲೈಸ್ಡ್ ಎಜುಕೇಶನ್ ಸಿಸ್ಟಮ್ ಇಂಪಾರ್ಟ್ ಮಾಡಿದ್ದೇವೆ. ಸೊ ಇದು ಈ ಕ್ಲಾಸಸ್. ನಂಗೆ ಅನ್ಸುತ್ತೆ ಇಲ್ಲಿ ನಿಮ್ಮ ಈ ಫೆಸಿಲಿಟೀಸು ಅಥವಾ ನಿಮ್ಮ ಈ ಫೀಸ್ ಸ್ಟ್ರಕ್ಚರ್ ಅದನ್ನೆಲ್ಲ ಗಮನಿಸಿದಾಗ ಮಿಡಲ್ ಕ್ಲಾಸ್ನವ್ರಿಗೆ ಒಂದು ಒಳ್ಳೆ ವೇದಿಕೆ. ಅದು ತುಂಬಾ ಕನಸಿರುತ್ತೆ ಈ ಮಕ್ಕಳ ಬಗ್ಗೆ, ತುಂಬಾ ಆಸೆ, ತುಂಬಾ ನಿರೀಕ್ಷೆ, ಕನಸು. ನಾವ್ಯಾರು ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ ಬಿಡಿ. ನಮ್ಮ ಅಪ್ಪ ಅಮ್ಮನ ಅದೇ ರೀತಿ ಕನ್ಸ್ಕೊಂಡಿದ್ರು, ಈಗಿನ ಪೇರೆಂಟ್ಸ್ ಅದೇ ರೀತಿ ಕನ್ಸ್ಕೊಂಡಿರ್ತಾರೆ. ಒಂದು ಒಳ್ಳೆ ವೇದಿಕೆ. ಸುಬ್ರಹ್ಮಣ್ಯ ಅವರೇ ಒಂದೇ. ಸೊ ನಾನು ಯಾವಾಗ್ಲೂ ಹೇಳ್ತಾರೆ, ನಾನು ಒಬ್ಬ ಟೈಲರ್ ಮಗ. ಸೊ ನಾನು ಇವತ್ತು ಐ ಆಮ್ ಪ್ರೌಡ್ಲಿ ಸೇಸ್ ದಟ್ ನಮ್ಮ ತಂದೆ ಸಾಯ್ಬೇಕಾದ್ರೂ ಟೈಲರ್. ಸೊ ನಾನು ಈ ಕಾಲೇಜ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ
ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಶನ್ ಇಂಪಾರ್ಟ್ ಮಾಡ್ಬೇಕಂತ ಹೇಳಿ. ಎಷ್ಟೇ ಅಡೆತಡೆ ಬರಲಿ, ಅವಮಾನ ಆಗಲಿ, ಏನಾಗಲಿ, ಸೊ ನಾನು ಈ ಕಾರ್ಯ ಏನಿದೆ ಇದನ್ನ ನಿಲ್ಸೋದಿಲ್ಲ. 100% ಮುಂದಕ್ಕೆ ತಗೊಂಡು ಹೋಗ್ತೀನಿ. ಈ 10 ವರ್ಷದಲ್ಲಿ 5,000 ಯಂಗ್ ಎಂಟರ್ಪ್ರಿನರ್ಸ್ 100% ಈ ಯಂಗ್ ಇಂಡಿಯಾಗೆ ನಾವು ಪ್ರೊಡ್ಯೂಸ್ ಮಾಡಿ ಕೊಡ್ತೇವೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಅಂಡ್ ನಾನು ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನಿಮ್ಗೆ ನಿಮ್ಮ ಮಕ್ಕಳು 99% ತಗೋಬೇಕಂತ ಆಸೆ ಪಡ್ಬೇಡಿ, ಜೀವನದಲ್ಲಿ ರ್ಯಾಂಕ್ ಬರಬೇಕು ಅಂತ ಆಸೆ ಪಡಿ. ಅಂದ್ರೆ ಈಗ ಇದು ನೋಡುವಂತ ಪೇರೆಂಟ್ಸ್ಗೆ ಒಂದು ಭರವಸೆ ಕೊಡ್ಬೋದಾ? ಅಂದ್ರೆ ಈಗ ನಿಮ್ಮ ಕಾಲೇಜಿಂದ ಹೊರಗಡೆ ಹೋಗಿ ಈಗ ರೆಸ್ಯೂಮ್ ಇಟ್ಕೊಂಡು ಹೋಗಿ ಯಾವುದೋ ಒಂದು ಕಂಪನಿ ಮುಂದೆ ನಿಂತಾಗ ಅದನ್ನ ರಿಸೀವ್ ಮಾಡ್ತಾರೆ ಆರಾಮ ಖುಷಿಯಾಗಿ ಅಂತ ಹೇಳಿ. ಅಂದ್ರೆ ತುಂಬಾ ಕಡೆ ಏನಾಗ್ತಿದೆ ಅಂದ್ರೆ ಆ ಸರ್ಟಿಫಿಕೇಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಇರುತ್ತೆ, 98, 99, 99 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಆದ್ರೂ ಕೂಡ ತುಂಬಾ ಕಂಪನಿಗಳಲ್ಲಿ ಅವ್ನು ರಿಜೆಕ್ಟ್ ಮಾಡ್ಬಿಡ್ತಾರೆ. ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಬಟ್ ಇಲ್ಲಿಂದ ಹೊರಗಡೆ ಹೋಗುವಂತವ್ರನ್ನ ಕಂಪನಿಗಳು ರಿಸೀವ್ ಮಾಡ್ತಾರೆ ಅಂತ ಒಂದು ಹೇಳ್ತಿದ್ರೆ, ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಒಂದಷ್ಟು ಅವಕಾಶ, ವೇದಿಕೆ ಅದೆಲ್ಲವೂ ಕೂಡ ಇದೆ. ಅದ್ರ ಆಚೆಗೆ ಕಂಪನಿಗಳಿಗೆ ಹೋಗುವಂತವರಿಗೆ ಒಂದು ಇದು ಈ ವಿಚಾರಕ್ಕೆ ಬಂದಾಗ ನಾನು ಯಾವಾಗ್ಲೂ ಹೇಳೋದೇನಂದ್ರೆ, ಒಂದು ಅವರು ಸ್ವಾವಲಂಬಿಯಾಗಿ ಅವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲದೂ ವ್ಯವಸ್ಥೆ ನಾವು ಮಾಡ್ತೇವೆ. ಜೊತೆಯಲ್ಲಿ ಸಬ್ಸಿಡಿ ಲೋನ್ಸ್, ಇನ್ ಕೇಸ್ ಅವ್ರು ಏನಾದ್ರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಲೋನ್ಸ್ಗಳನ್ನ ಅಲೈನ್ ಮಾಡ್ತಕ್ಕಂಥದ್ದು ವಿಲ್ ಟೇಕ್ ಕೇರ್. ಫಸ್ಟ್ ಪಾಯಿಂಟ್. ಎರಡನೇದು ಚೂರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಸರ್. ಇವಾಗ ಟೇಕ್ ಅನ್ ಎಕ್ಸಾಂಪಲ್, BCom ಅವ್ರದ್ದು ಮುಗೀತು, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿದೆ ಅವ್ರಿಗೆ. ಸೊ ಯಾವುದೋ ಒಂದು ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ. ಟೇಕ್ ಅನ್ ಎಕ್ಸಾಂಪಲ್, ವಾಟರ್ ಬಾಟಲ್ ಬಿಸ್ನೆಸ್ ಅಂತ ಇಟ್ಕೊಳ್ಳೋಣ. ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಒಂದಿಷ್ಟು ಹಣ ಬೇಕಾಗುತ್ತೆ. ಯಾರು ಕೊಡೋದಿಲ್ಲ, ಅಣ್ಣ ತಮ್ಮದಿರೇ ಕೊಡೋದಿಲ್ಲ. ಇವತ್ತು ಅಪ್ಪ ಅಮ್ಮಗೆ ಕೊಡೋ ಶಕ್ತಿ ಇಲ್ಲ. ಯಾಕೆಂದ್ರೆ ನನ್ನ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಮತ್ತು ಲೋವರ್ ಕ್ಲಾಸ್ ಫ್ಯಾಮಿಲೀಸ್. ಇವ್ರಿಗೆ ನಾನೇ ಅಣ್ಣನಾಗಿ, ಸೊ ನಾನೇ ಒಬ್ಬ ಪೇರೆಂಟ್ ಆಗಿ ಅವ್ರಿಗೆ ಏನ್ ಬೇಕು ಸೊ ಅದನ್ನ ಅಲೈನ್ ಮಾಡ್ತೇನೆ. ಸಬ್ಸಿಡಿ ಲೋನ್ಸ್ಗಳನ್ನ ನಾವೇ ಅಲೈನ್ ಮಾಡ್ತೇವೆ. ಪ್ಲಸ್ ಇದ್ರ ಜೊತೆಯಲ್ಲಿ ಅವ್ರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಏನು ಹೇಳ್ಕೊಟ್ಟಿರ್ತೀವಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ, ಸೊ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನಾದ್ರು ಬಂದ್ರೆ ನಾವೇ ಅವ್ರಿಗೆ ಗೈಡ್ ಮಾಡ್ತೇವೆ ಏನ್ ಮಾಡ್ಬೇಕಂತ ಹೇಳಿ. ಸೊ ಅಂದ್ರೆ ಕೇಂಬ್ರಿಡ್ಜ್ ಅಲ್ಲಿ ಬರೀ ಎಜುಕೇಶನ್ ಅಥವಾ ಸ್ಕಿಲ್ ಬೇಸ್ಡ್ ಮಾತ್ರ ಅಲ್ಲ, ಅವ್ರು ಮುಂದೆ ಅವ್ರ ಸ್ವಾವಲಂಬಿಯಾಗಿ ನಿಂತ್ಕೊಳ್ಳಿಕ್ಕೆ ಏನ್ ಬೇಕು ವ್ಯವಸ್ಥೆ ಒಂದು ಮಾಡ್ತಾರೆ. ಇದು ಒಂದು ಪಾರ್ಟ್. ಎರಡನೇದು ಕೇಳಿದ್ರೆ ಕಂಪನಿ ಜೊತೆ ಅಂತ. ಸರ್, ನನ್ನ ಸ್ಟೂಡೆಂಟ್ಸ್ಗಳು ಏನಿದ್ದಾರೆ, ಯಾವಾಗಲೂ ಹೇಳ್ತೀನಿ, ಐ ಪ್ರೌಡ್ ಟು ಅಬೌಟ್ ದಿಸ್ ಕಾಲೇಜ್. ನನ್ನ ಸ್ಟೂಡೆಂಟ್ಸ್ಗಳನ್ನ ಹೈರ್ ಮಾಡ್ಲಿಕ್ಕೆ ಕಂಪ್ನಿಯವ್ರು ಅದೃಷ್ಟ ಮಾಡಿರ್ಬೇಕು. ಯಾಕೆ ಅಂದ್ರೆ ಅವ್ರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಏನಿದೆ ಸೂಪರ್ ಫೈನ್ ಆಗಿರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇಂಟೀರಿಯರ್ ಡಿಸೈನಿಂಗ್ ಗೊತ್ತಿರುತ್ತೆ. ಸೊ ವೆಬ್ ಡಿಸೈನಿಂಗ್ ಗೊತ್ತಿರುತ್ತೆ. ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೊ ಇಂಟರ್ವ್ಯೂ ಸ್ಕಿಲ್ಸ್ಗಳು, ಇದನ್ನೆಲ್ಲದೂ ಫೀಡ್ ಮಾಡಿರ್ತವೆ. ಸೊ ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ಗಳು ಜಸ್ಟ್ ಇಂಟರ್ವ್ಯೂರ್ ಮುಂದೆ ಕೂತ್ರೆ ಸಾಕು, ದೆಲ್ ಪಿಕ್ ಡೌನ್, ಅಲ್ಲೇ ಸೆಲೆಕ್ಷನ್ ಆಗ್ತಾರೆ. ನಾನು ಹೇಳೋದು ಯಾವಾಗ್ಲೂ, ಸೊ ಕಂಪ್ನಿಗೆ ಹೋಗಿ ಸೆಲೆಕ್ಟ್ ಆಗೋಕ್ಕಿಂತ ಇಲ್ಲಿ ಸಿಗ್ತಕ್ಕಂಥ ಸ್ಕಿಲ್ಗಳನ್ನ ಯೂಸ್ ಮಾಡಿಕೊಂಡು ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಿ ಅಂತ, ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಿ. ಸೊ ನಿಮ್ ಜೊತೆಯಲ್ಲಿ ನಾವಿರ್ತೇವೆ. ಸೊ ನಿಮ್ಗೆ ಏನ್ ಬೇಕು ಫ್ರಮ್ ದ ಬೇಸಿಕ್ ಟು ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು, ಫ್ರಮ್ ದ ಪೇಪರ್ ಒಂದು ಲೈಸೆನ್ಸ್ ಇಂದ ಹಿಡಿದು ಲೋನ್ ಅವ್ರು ರಿಸೀವ್ ಆಗೋರ್ಗು ಅವ್ರಿಗೆ ಏನ್ ಹೆಲ್ಪ್ ಬೇಕು, ಎಸ್ಪೆಷಲಿ ಡಿಗ್ರಿ ಅಂತ ಬಂದಾಗ. ಓಕೆ, ನಾನು ಒಂದು ಮಾತು ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ. ಇದನ್ನ ವಿಡಿಯೋ ನೋಡುವಂಥವ್ರು ಯಾರಾದ್ರೂ ಬೇರೆ ರೀತಿಯಲ್ಲಿ ಅಂದ್ಕೋಬೇಡಿ. ಅಂದ್ರೆ ಯಾವ್ದೊಂದು ಕಾಲೇಜನ್ನ ಬಂದು ನಾರ್ಮಲ್ ಆಗಿ ಪ್ರಮೋಷನ್ ಮಾಡ್ತೀರಾ ಅಥವಾ ಪ್ರಮೋಟ್ ಮಾಡ್ತಿದ್ದಾರೆ ಅಂತಿಲ್ಲ, ಆ ಥರ ಅಲ್ಲ ಇದು. ಈ ನಮ್ಮ ಸ್ಪಷ್ಟ ಉದ್ದೇಶ ಅಂದ್ರೆ ಇಂಥದ್ದೊಂದು ವ್ಯವಸ್ಥೆ ಇದೆ, ಇಂಥದ್ದೊಂದು ಕಾಲೇಜ್ ಇದೆ, ಈ ರೀತಿಯಾಗಿ ಮಕ್ಕಳ ಬದುಕನ್ನು ರೂಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಸದುಪಯೋಗ ಪಡಿಸಿಕೊಳ್ಳಿ. ಅದು ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಒಂದಷ್ಟು ಒಳ್ಳೊಳ್ಳೆ ಫೆಸಿಲಿಟೀಸು ಅದೆಲ್ಲವನ್ನು ಕೂಡ ಪಡೆಯುವಂತ ಅವಕಾಶ ಇದೆ. ಇದಿದೆ, ನೀವು ಬಳಸ್ಕೊಳ್ಳಿ ತುಮಕೂರಿನಲ್ಲಿ ಅನ್ನೋದನ್ನ ನಿಮ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದೀನಿ. ಮಧ್ಯದಲ್ಲಿ ಇದೊಂದು ಕ್ಲಾರಿಟಿ ಕೊಟ್ಟೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ. ಸರ್, ಇವಾಗ ಒಂದು ಎಕ್ಸಾಂಪಲ್ ಈ ವಿಚಾರಕ್ಕೆ ಬಂದಾಗ, ಸೊ ನಾನು ಬಿಸ್ನೆಸ್ ಅಂದ್ರೆ ಹೆಂಗೆ ಅಂತ ಸರ್ ಒಂದು ಎಕ್ಸಾಂಪಲ್ ಕೊಡಿ. ಇದು ವಾಟರ್ ಬಾಟಲ್ ಕೊಡಿ. ಇದು ಬಂದಿದ ತಕ್ಷಣ ಇನ್ಸ್ಟೆಂಟ್ಲಿ ನನಗೆ ನೆನಪಾಗಿ, ಸರ್ ಈ ವಾಟರ್ ಬಾಟ್ಲು ಪ್ರೊಡಕ್ಷನ್ ಕಾಸ್ಟ್ ಬಂದು ಅರೌಂಡ್ 3 ರೂಪೀಸ್ ಇದೆ ಅಂತ ಇಟ್ಕೋಣ. ಸರ್ ಇದನ್ನ ನಾವು ವಾಟರ್ ಬಾಟಲ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೇ ಪ್ರೊಡಕ್ಷನ್ ಯೂನಿಟೇ ಹಾಕ್ಬೇಕಂತ ಏನಿಲ್ಲ. ಸೊ ಯಾವುದೋ ಒಂದು ಕಂಪ್ನಿ ಸೊ ಪ್ರೊಡಕ್ಷನ್ ಮಾಡ್ತಿರ್ತಾರೆ. ಸೊ ಆ ಪ್ರೊಡಕ್ಷನ್ ಆಗ್ತಕ್ಕಂಥ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಲೇಬಲಿಂಗ್ ಮಾಡಿಸಿದ್ರೆ ನಾನು ಇದನ್ನ 5 ರೂಪಾಯಿಗೆ ಸೇಲ್ ಮಾಡ್ಬೋದು, 4 ರಿಂದ 5 ರೂಪಾಯಿಗೆ. ಸರ್ ತಿಂಗಳಿಗೆ 2 ರಿಂದ 2.5 ಲಕ್ಷ ಬಾಟಲ್ ಆರ್ಡರ್ ಬರ್ತಕ್ಕಂಥ ಕೆಪಾಸಿಟಿ ಡಿಜಿಟಲ್ ಮಾರ್ಕೆಟಿಂಗ್ ಕೊಡುತ್ತೆ. ಸೊ ಲೀಡ್ಸ್ಗಳನ್ನ ಜನರೇಟ್ ಮಾಡುತ್ತೆ. ಸೊ ಆ ತರದ್ದು ಒಂದು ಟ್ರೈನಿಂಗ್ ನಾವು ಇಲ್ಲಿ ಅವ್ರಿಗೆ ಇಂಪಾರ್ಟ್ ಮಾಡ್ತೇವೆ. ಇದು ಅಡ್ವಾಂಟೇಜ್. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಹೌದು, ಇವಾಗ 2.5 ಲಕ್ಷ ಬಾಟಲ್ ಸೇಲ್ ಆಯ್ತು ಅಂದ್ರೆ ಜಸ್ಟ್ 2 ರೂಪಾಯಿ ಅಡಿಷನಲ್ ಮಾರ್ಜಿನ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ 5 lakh rupees ಪರ್ ಮಂತ್. ಸರ್ ಎಲ್ಲಿಗೆ ಹೋಗ್ಬೇಕು? ಸೊ ನನಗೆ ಪ್ರೊಡಕ್ಷನ್ ಯೂನಿಟ್ ಇಲ್ಲ, ಏನಿಲ್ಲ. ಸಿಗ್ತಕ್ಕಂಥ ಪ್ರಾಡಕ್ಟ್ ಅಂದ್ರೆ ಲೇಬಲಿಂಗ್ ಮಾಡ್ತಕ್ಕಂಥದ್ದು, ಸೊ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು 100%. ಸರ್ ನಾನು ಒಂದು ಹೇಳೋದೇನಂದ್ರೆ, ಸರ್ ಅರ್ನ್ ಮಾಡ್ತಕ್ಕಂಥದ್ದು ತುಂಬಾ ಈಸಿ. ನಾವು ಕಷ್ಟ ಮಾಡ್ಕೊಂಡಿದ್ದೇವೆ ಅದನ್ನ. ಸೊ ಲೆಟ್ಸ್ ಜಾಯಿನ್ ದ ಕೇಂಬ್ರಿಡ್ಜ್ ಪ್ರೊಫೆಷನಲ್ ಕೋರ್ಸಸ್ ಲೈಕ್ BCom ಮತ್ತೆ BSc ಏನಿದೆ, ಈ ಕೋರ್ಸ್ಗಳಿಗೆ ಜಾಯಿನ್ ಆಗಲಿ. ಇಲ್ಲಿ ಅವರ 3ನೇ ವರ್ಷದ ಅಂತ್ಯದಲ್ಲಿ
4 ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ದುಡ್ಡು ಹಾಕ್ದಲ್ಲೇ ಮಾಡ್ತಕ್ಕಂಥ ಬಿಸ್ನೆಸ್ಗಳನ್ನ ನಾನು ಹೇಳ್ಕೊಡ್ತೇನೆ, ಫುಲ್ ಟ್ರೈನ್ ಮಾಡ್ತೇನೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಸಪೋರ್ಟ್, ಬ್ಯಾಂಕ್ ಲೋನ್ ಇರ್ಬೋದು, ಮತ್ತೊಂದೇನಿರ್ಬೋದು, ಅದನ್ನು ನಾವು ಇನ್ ಕೇಸ್ ಅವ್ರಿಗೆ ಬೇಕಂದಾಗ ಸೊ ಅದನ್ನ ನಾವು ಅಲೈನ್ ಮಾಡ್ತೇವೆ. ಸೊ ಜೊತೆಯಲ್ಲಿ ಇನ್ ಕೇಸ್ ಅವರು ಸ್ಟಾರ್ಟ್ ಮಾಡಿದ್ಮೇಲೂ ಏನಾದ್ರು ಪ್ರಾಬ್ಲಮ್ ಇದ್ದಾಗ ನಮ್ಗೆ ಏನಾದ್ರು ಕೇಳಿದ್ರೆ ಡೆಫಿನೆಟ್ಲಿ ಅವ್ರ ಬಿಸ್ನೆಸ್ಗೆ ಹೆಲ್ಪ್ ಆಗ್ಲಿಕ್ಕೆ ಏನ್ ಬೇಕು ಸಪೋರ್ಟ್ ಮಾಡಿ ಕೊಡ್ತಾರೆ. ಅಂದ್ರೆ ಒಮ್ಮೆ ಬನ್ನಿ, ನಿಮ್ ಜೊತೆಗೆ ಮಾತಾಡಿ, ಕಾಲೇಜನ್ನ ಎಲ್ಲ ಕಡೆ ನೋಡಿ, ಹೇಳ್ತಿರೋದು ಸತ್ಯನಾ ಸುಳ್ಳ ಅದೆಲ್ಲವನ್ನು ಕೂಡ ಅವರ ಕಣ್ಣಾರೆ ನೋಡ್ಲಿ, ಆಮೇಲೆ ಏನ್ ಡಿಸಿಷನ್ ಬೇಕೋ ಆ ಡಿಸಿಷನ್ ತಗೊಳ್ಳಿ ಅನ್ನೋದು ಸ್ಪಷ್ಟವಾಗಿ ಹೇಳ್ತಿದೆ. ಒಂದೇ ಸರ್, ಸೊ ಇವತ್ತು ಯಾರನ್ನು ಸೊ ಏನೋ ಹೇಳಿ ಅಡ್ಮಿಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು 1 ವರ್ಷಕ್ಕೆ ತುಂಬಾ ಚೆನ್ನಾಗಿರುತ್ತೆ, 2ನೇ ವರ್ಷಕ್ಕೆ ಗೊತ್ತಾಗುತ್ತೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಒಂದೇ ಸೊ ಮಕ್ಕಳ ಸೊ ಅಭ್ಯುದಯ ಜೊತೆಯಲ್ಲಿ ಪೇರೆಂಟ್ಸ್ ಅಭ್ಯುದಯ ಯಾವಾಗ್ಲೂ ನನಗೆ ಇದು ಆಸೆ. ಅಂದ್ರೆ ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಲೋವರ್ ಕ್ಲಾಸ್ ಫ್ಯಾಮಿಲೀಸ್ ಏನಿದೆ ಅವ್ರು ಮುಂದೆ ಬರಬೇಕು, ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು. ನನ್ನಂತ ಎಷ್ಟೋ ಬಡ ವಿದ್ಯಾರ್ಥಿಗಳಿದ್ದಾರೆ, ಯಾವಾಗ್ಲೂ ಹೇಳ್ತಾರೆ ನಾವು ಸೊ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ಎಷ್ಟೋ ಜನ ಸೊ ಕೈಲಾಗ್ದರೆ ಅಶಕ್ತರಿದ್ದಾರೆ, ಆ ಥರದವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಈ ಥರದ್ದು ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಟ್ಸ್ ಓನ್ಲಿ ಕ್ಯಾನ್ ಪಾಸಿಬಲ್ ಥ್ರೂ ಸ್ಕಿಲ್ ಬೇಸ್ಡ್ ಎಜುಕೇಶನ್. ಓಕೆ, ನಾನು ಕೋರ್ಸ್ ಬಗ್ಗೆನೇ ಕೇಳಲಿಲ್ಲ. PUC ಕಾಮರ್ಸ್ ಪ್ಲಸ್ ಸೈನ್ಸ್, PUC ಅಲ್ಲಿ ಕಾಮರ್ಸ್ ಮತ್ತೆ ಸೈನ್ಸ್ ಅವೈಲಬಿಲಿಟಿ ಇದೆ. PUC ಸೈನ್ಸ್ ಅಲ್ಲಿ PCMB ಮತ್ತೆ PCMC ಕೋರ್ಸ್, ಎಸ್ಪೆಷಲಿ ಕಾಮರ್ಸಿಗೆ ಬಂದಾಗ ಸೊ ECBA ಕೋರ್ಸ್, ಸೊ ಈ ಕೋರ್ಸ್ ಅವೈಲಬಿಲಿಟಿ ಇದೆ. ನಮ್ದು ಮೇಜರ್ ಪಾಯಿಂಟ್ ಬಂದು ಸೊ ಡಿಗ್ರಿದೇ ಮೋಸ್ಟ್ ಬ್ಯೂಟಿಫುಲ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಡಿಗ್ರಿಯಲ್ಲಿ ನಮಗೆ BCom ಮತ್ತೆ BSc ಕೋರ್ಸ್ ಏನಿದೆ ಇದ್ರ ಜೊತೆಯಲ್ಲಿ ಇರ್ತಕ್ಕಂಥ ಸ್ಕಿಲ್ ಬೇಸ್ಡ್ ಎಜುಕೇಶನ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಬಿಗ್ ಡಿಫರೆನ್ಸ್ ಇನ್ ಸ್ಟೂಡೆಂಟ್ ಲೈಫ್. ಸೊ ದೇ ವಿಲ್ ರಿಮೆಂಬರ್. ಸೊ ಜೊತೆಯಲ್ಲಿ ಸಮಾಜಕ್ಕೂ ಏನಾದರೂ ಕೊಡುಗೆ ಕೊಡ್ತಕ್ಕಂತಾರೆ. ಸೊ ಇಲ್ಲಿ ಓದಂಥ ಮಕ್ಕಳು ಡೆಫಿನೆಟ್ಲಿ ಸೊ ನಾವು ಹೇಗೆ ಮಾಡ್ತಾ ಇದ್ದೇವೆ, ಸೊ ಹೆಲ್ಪ್ ಮಾಡ್ತಾ ಇದ್ದೇವೆ ಸೊಸೈಟಿಗೆ. ಸೊ ಅದು ಸ್ಕಾಲರ್ಶಿಪ್ಸ್ ಇರ್ಬೋದು ಅಥವಾ ಫ್ರೀ ಎಜುಕೇಶನ್ ಫಾರ್ ಒಂದು ಸಮ್ ಪ್ರಪೋರ್ಷನ್. ನಾನೇನು ಸೊ ದೊಡ್ಡ ಶ್ರೀಮಂತ ಅಲ್ಲ ಸರ್, ನನ್ನ ಕೈಲಾದ ಮಟ್ಟಿಗೆ ಒಂದು 50 ಜನ ಮಕ್ಕಳಿಗೆ ಸೊ ಫ್ರೀ ಎಜುಕೇಶನ್ ಸೊ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಅವರು ಯಾರು 50 ಜನ ಫ್ರೀ ಎಜುಕೇಶನ್ ತಗೊಂಡಿರೋ ಆಶೀರ್ವಾದ ಏನಿದೆಯಲ್ಲ, ಆ ಆಶೀರ್ವಾದ ಪ್ರತಿಫಲನೆ ಈ ವರ್ಷ ಈಗಾಗಲೇ 150 ಅಡ್ಮಿಷನ್ಸ್ PU, ಡಿಗ್ರಿ ನಿಯರ್ ಬೈ 100. ಅನ್ಸಿದ್ದಂದ್ರೆ ಇಲ್ಲಿವರೆಗೆ ನಿಮ್ಮ ಮಾತು ಕೇಳಿ ಪಾಸಿಟಿವ್ ಅಂಶಗಳು ಅಂದ್ರೆ, ಒಂದು ಡೊನೇಷನ್ ಇಲ್ಲ, ಮತ್ತೊಂದು ಹಾಸ್ಟೆಲ್ ಫೀಸ್ ಕಡಿಮೆಗೆ ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ ಇದೆ, ಮತ್ತೊಂದು ಇಲ್ಲಿ ಫೆಸಿಲಿಟೀಸ್ ಕೂಡ ಬಹಳ ಚೆನ್ನಾಗಿದೆ, ಮತ್ತೊಂದು ಇಲ್ಲಿ ಮಕ್ಕಳು ಹೊರಗಡೆ ಹೋಗುವಾಗ ಸ್ವಾವಲಂಬಿ ಬದುಕನ್ನ ರೂಪಿಸಿಕೊಳ್ಳುವ ರೀತಿಯಲ್ಲಿ ನೀವು ರೆಡಿ ಮಾಡಿ ಕಳಿಸ್ತೀವಿ. ಅಥವಾ ಕಂಪನಿಗಳಿಗೆ ಹೋಗ್ತೀರಿ ಅಂದ್ರೆ ಅಲ್ಲೂ ಜಾಬ್ 100ಕ್ಕೆ 100% ಎನ್ನುವಷ್ಟು ಮಟ್ಟಿಗೆ ತಲೆಯಲ್ಲಿ ಮಕ್ಕಳು ರೆಡಿ ಆಗಿ ಹೋಗ್ತಾರೆ ಅಂತ ಎಲ್ಲ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಅಂಶಗಳೇ. ಅಂಡ್ ನಮ್ಮಲ್ಲಿ ಸೊ BCom ಮತ್ತೆ BSc ಸ್ಟೂಡೆಂಟ್ಸ್ ಏನಿದ್ದಾರೆ ಇವ್ರಿಗೆ ಕಂಪನಿ ಹೈರಿಂಗ್ ಏನಿದೆಯಲ್ಲ, ಸೊ ಸ್ಟಾರ್ಟಿಂಗ್ ಅಲ್ಲೇ ಡೆಲಿಗೇಟೆಡ್ ಮಿನಿಮಮ್ 30-35 ಸಾವಿರ ಸಂಬಳ ಇಲ್ಲಿಂದ ಹೋಗ್ಬೇಕಾದ್ರೆ. ಸೊ ಅವರು ಇಂಟರ್ವ್ಯೂಗೆ ಪ್ರಿಪೇರ್ ಆಗೋ ಅವಶ್ಯಕತೆನೇ ಇಲ್ಲ ಅಷ್ಟು. ಸೊ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಅವ್ರಿಗೆ ಅಷ್ಟು ಪ್ರಿಪೇರ್ ಮಾಡಿರ್ತೇವೆ. ಇಂಟರ್ವ್ಯೂ ಜಸ್ಟ್ ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು, ಇವ್ರು ಹೈರ್ ಆಗ್ತಾರೆ, ಅಂದ್ರೆ ಸೆಲೆಕ್ಟ್ ಆಗೋಗ್ಬಿಡ್ತಾರೆ. ಸೊ ಇಷ್ಟು ಸ್ಕಿಲ್ಸ್ಗಳು ಸೊ ಎಸ್ಪೆಷಲಿ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಇಂಪಾರ್ಟ್ ಮಾಡ್ತಾ ಇದ್ದೇವೆ. ಸರ್, ನಾನು ಕೊನೆಯದಾಗ ಒಂದು ಪ್ರಶ್ನೆ, ನೀವು ಟೀಚರ್ ಆಗಿರೋ ಕಾರಣಕ್ಕಾಗಿ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಿರುವಂತಹ ಕಾರಣಕ್ಕಾಗಿ ನಾನು ಕೇಳ್ತಿರುವಂತ ಪ್ರಶ್ನೆ, ನಿಮ್ಗೆ ಅನ್ಸುತ್ತಾ ಪೋಷಕರ ಮನಸ್ಥಿತಿಯು ಕೂಡ ಸ್ವಲ್ಪ ಬದಲಾಗಬೇಕು ಅಂತ? ಯಾಕಂದ್ರೆ ಅವ್ರು ಬರ್ತಿದ್ದ ಹಾಗೆ ಮಕ್ಕಳಲ್ಲಿ ಕೇಳೋದು ಮಾರ್ಕ್ಸ್ ಕಾರ್ಡನ್ನು, ಮಕ್ಕಳನ್ನ ಅಳಿಯೋದು ಅವರು ಮಾರ್ಕ್ಸ್ ಆಧಾರದ ಮೇಲೆ. 97, 98 ಭಾರಿ ಖುಷಿ ನನಗೆ, ಅಥವಾ 100ಗೆ ಎಷ್ಟೋ ಒಂದು 85, 90 ತೆಗೆದುಬಿಟ್ರೆ ನನ್ನ ಖುಷಿ ನನಗೆ ಅಂತ ಹೇಳಿ. ಆ ಮಕ್ಕಳಲ್ಲಿರೋ ಸ್ಕಿಲ್ ಅನ್ನ ಗಮನಿಸೋಲ್ಲ, ಅಥವಾ ಮಕ್ಕಳು ಬದುಕೋದಿಕ್ಕೆ ಮಕ್ಕಳಲ್ಲಿ ಏನ್ ಕೆಪಾಸಿಟಿ ಅದನ್ನ ತುಂಬಾ ಪೋಷಕರು ಗಮನಿಸ್ತಾ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಅಂಕ ನೋಡೋದು ಬಿಡಬೇಕು ಪೋಷಕರು, ಮಕ್ಕಳಲ್ಲಿ ಏನ್ ಸ್ಕಿಲ್ ಇದೆ, ಏನು ಕಲ್ತ್ಕೊಂಡು ಬಂದ್ರೆ ಅದ್ರ ಕಡೆ ಗಮನ ಕೊಡಿ. ಇದೇ ಒಂದು ಶೋಚನೀಯ ಪರಿಸ್ಥಿತಿ ಅಂತ ಅನ್ಸುತ್ತೆ ಸರ್. ಯಾಕೆ ಅಂದ್ರೆ ನಾನು ಯಾವಾಗ್ಲೂ ಪೇರೆಂಟ್ಸ್ ಕೇಳ್ತೇನೆ, ಮಕ್ಕಳಲ್ಲಿ 95% ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡೋ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಂತ. ಸೊ ಇವತ್ತು ಎಷ್ಟೋ ಜನ ಪೇರೆಂಟ್ಸ್ ಬಂದಾಗ ಹೇಳ್ತಾರೆ, ಸರ್ ನಾನಂತೂ ಓದ್ಲಿಲ್ಲ, ನನ್ನ ಮಗನಾದ್ರೂ ಓದ್ಲಿ, ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ. ನಾನು ಯಾವುದೋ ಒಂದು ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ದೆ, ಸರ್ ನೀವೇನು ಓದಿದ್ದು ಅಂತ. 10th ಓದಿದೆ. ಸೊ ಏನ್ ಮಾಡ್ತಾ ಇದ್ರೆ? ಬಿಸ್ನೆಸ್ ಮಾಡ್ತೇನೆ. ಎಷ್ಟು ಅರ್ನಿಂಗ್ ಮಾಡ್ತಾರೆ ಸರ್? ಸೊ ತಿಂಗಳಿಗೆ ಏನಿಲ್ಲ 7-8 ಲಕ್ಷ ದುಡಿತೀನಿ. ನಿಮ್ಮ ಮಗ ಇಷ್ಟು ಅನ್ ಮಾಡಲ್ಲ ಟ್ರೆಡಿಷನಲ್ ಮೆಥಡ್ ಅಲ್ಲಿ. ಸೊ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡಿಸಿ ಇನ್ನ ಒಳ್ಳೆ ನಿಮ್ಗಿನ್ನ ಜಾಸ್ತಿ ಅರ್ನ್ ಮಾಡ್ತಕ್ಕಂಥ ಕೆಪಾಸಿಟಿ ನಿಮ್ಮ ಮಗನಿಗೆ ಬರುತ್ತೆ ಅಂತ ಹೇಳಿ. ಸೊ ಮಕ್ಕಳಲ್ಲಿ ಸೊ ನಾವು ಪೇರೆಂಟ್ ಅಲ್ಲಿ ಎಸ್ಪೆಷಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ. ಮಾರ್ಕ್ಸ್ ಒಂದೇ ಮಾನದಂಡ ಅಲ್ಲ ಜೀವನಕ್ಕೆ, ಅದು ಬಿಟ್ಟು ಹೊರತಾಗಿ ಬೇರೆ ಏನೋ ಒಂದಿದೆ, ಅದೇ ಸ್ಕಿಲ್ಸ್. ಸೊ ಕೌಶಲ್ಯಗಳನ್ನ ಮಕ್ಕಳಿಗೆ ಕಲಿಸಿ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡಿಸಿ, ಯಾವ್ದು ಓದಿದಾರೋ ಅದರಲ್ಲೇ ಅವರು ಪರಿಣಿತಿ ಹೊಂದಬೇಕು, ಅದರಲ್ಲೇ ಅವ್ರು ಕೆಲಸ ಮಾಡಬೇಕು. ಅವಾಗ ಮಾತ್ರನೇ ಅದರಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಸೊ ಇವತ್ತು ನಾನು ಅಕೌಂಟ್ಸ್ ಅಥವಾ ಇಂಜಿನಿಯರಿಂಗ್ ಓದಿರ್ತೇನೆ, ಸೊ ಮಾಡೋದು ಮಾರ್ಕೆಟಿಂಗ್ ಕೆಲಸ. ನಾನು ಸೊ ಯಾರೋ ಒಬ್ಬರನ್ನ ಸೊ ಮೊನ್ನೆ ಮೀಟ್ ಮಾಡಿದಾಗ ನೋಡ್ತಾ ಇದ್ದೆ, ಓದಿದ್ದು ಸಿವಿಲ್ ಇಂಜಿನಿಯರಿಂಗ್, ಮಾಡ್ತಾ ಇರೋದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಈ ತರದ್ದು ಸೊ ಸಿಚುವೇಶನ್ ಬೇಡ. ಮಕ್ಕಳುಗಳಿಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಪ್ರೊವೈಡ್ ಮಾಡಿ. ಇಂಟೀರಿಯರ್ ಡಿಸೈನರ್ ಮಾಡಿ, ಒಳ್ಳೆ ಸ್ಯಾಲ್ರಿ ಇದೆ ಇವತ್ತು, ಒಳ್ಳೆ ಅರ್ನಿಂಗ್ ಇದೆ ಅದರಲ್ಲಿ. ಸೊ ತಿಂಗಳಿಗೆ ಏನಿಲ್ಲ ಅಂದ್ರೆ 2-2.5 ಲಕ್ಷ ರೂಪಾಯಿ ಆರಾಮಾಗಿ ಕೂತಿದ ಕಡೆ ಅರ್ನ್ ಮಾಡ್ಬೋದು. ವೆಬ್ ಡಿಸೈನರ್ ಮಾಡಿ, ಸೊ ತಿಂಗಳಿಗೆ ಮಿನಿಮಮ್ ಒಂದು 70,000-80,000 ಕುಂತಿದ ಕಡೆ ದುಡಿಬಹುದು.
ಸೊ ಆಟೋ ಕ್ಯಾಡ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಸಿ ಲಕ್ಷಾಂತರ ರೂಪಾಯಿ ಸೊ ಏನೋ ಕುಂತಿದ ಕಡೆ ಅರ್ನ್ ಮಾಡ್ಬೋದು. ಈ ತರದ ಕೋರ್ಸ್ಗಳನ್ನ ಕೊಡ್ಸಿ. ಸೊ ಈಗಿನ ಪೇರೆಂಟ್ಸ್ ಮನಸ್ಥಿತಿ ಏನಿದ್ರೆ ನನ್ನ ಮಗ ಸೊ ಎಲ್ಲರಿಗೂ ಅಷ್ಟೇ ಈ ಸೊ ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಎಲ್ಲರಿಗೂ ಅವ್ರ ಮಕ್ಕಳು ಡಾಕ್ಟರ್ ಆಗ್ಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು. ಸೊ ಇವತ್ತು ಹೇಳಿದ್ರೆ ಬೇಜಾರಾಗತ್ತೆ, ಇಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕಂಥ ಸೊ ಸ್ಟೂಡೆಂಟ್ಸ್ಗಳು ಸೊ ಅಥವಾ ಇಂಜಿನಿಯರಿಂಗ್ ಮುಗಿಸ್ಕೊಂಡಿರ್ತಕ್ಕಂಥ ಸೊ ವರ್ಕರ್ಸ್ ನಮ್ಮಲ್ಲೇನೆ 10,000-15,000 ರೂಪಾಯಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನಾನು ಹೇಳೋದೇನಂದ್ರೆ, ಸೊ ಸ್ಕಿಲ್ ಬೇಸ್ಡ್ ಎಜುಕೇಶನ್ಗೆ ಹೋಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಸಿ, ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳನ್ನ ಮಾಡಿಸಿ, ದಟ್ ಇಟ್ ವಿಲ್ ಮೇಕ್ ಅ ಬಿಗ್ ಡಿಫರೆನ್ಸ್ ಅಂತ ಹೇಳಿ. ಡೆಫಿನೆಟ್ಲಿ ಕೇಂಬ್ರಿಡ್ಜ್ ಕಾಲೇಜ್ ಸೊ ಒಂದು ಹೊಸ ಆಯಾಮಕ್ಕೆ ಮುನ್ನುಡಿ ಬರೆದಿದೆ. ಸೊ ಇನ್ ದ ಮೀನ್ಸ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇರ್ಬೋದು, ಇನ್ ದ ಮೀನ್ಸ್ ಆಫ್ ವೆರಿ ಗುಡ್ ಅಡ್ಮಿಷನ್ಸ್ ಇರ್ಬೋದು ತುಮಕೂರಲ್ಲಿ. ಸೊ ಲೆಟ್ಸ್ ಈ ತರದ ಒಂದು ಎಜುಕೇಶನ್ ಸಿಸ್ಟಮ್ ನ ಸೊ ಪೇರೆಂಟ್ಸ್ಗಳು ಯೂಸ್ ಮಾಡ್ಕೊಳ್ಳಿ ಅಂತ. ಸರ್, ಎಲ್ಲಾ ಪೇರೆಂಟ್ಸ್ಗಳಿಗೂ ಹೇಳದ್ ಬಂದೆ. ಸೊ ನಿಮ್ಮ ಮಕ್ಕಳಿಗೆ ಏನಾದ್ರೂ ಹೊಸದಾಗಿ ಕೊಡಬೇಕು ಅಂತ ಅನ್ಸಿದ್ರೆ, ಜೀವನದಲ್ಲಿ ಬದಲಾವಣೆ ತರಬೇಕಂತ ಅನ್ಸಿದ್ರೆ, ನಿಮ್ಮ ಜೀವನ ಬಂಗಾರ ಆಗ್ಬೇಕಂತ ಅನ್ಸಿದ್ರೆ ಮಕ್ಕಳುಗಳಿಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ಸ್ ನ ಪ್ರೊವೈಡ್ ಮಾಡಿ. ಅದು ಕೇಂಬ್ರಿಡ್ಜ್ ಕಾಲೇಜಲ್ಲೇ ಸೊ ಜಾಯಿನ್ ಮಾಡಿಸಿ ಸೇರಿಸಿ. ಸೊ ಇಲ್ಲಿಗೆ ಸೇರಿಸೋ ಒಂದು ಅಡ್ವಾಂಟೇಜ್ ಏನಂದ್ರೆ, ಸೊ ನಿಮಗೆ ಒಂದು ಫೀ ಸ್ಟ್ರಕ್ಚರ್ ಕಮ್ಮಿ, ಎರಡನೇದು ಎಲ್ಲಾ ಕೋರ್ಸ್ಗಳು ಒಂದೇ ಕಾಲೇಜಲ್ಲಿ ಸಿಗುತ್ತೆ. ಸೊ PU ಮುಗಿಯೋದ್ರಲ್ಲಿ 4 ಕೋರ್ಸು, ಡಿಗ್ರಿ ಮುಗಿಯೋದ್ರಲ್ಲಿ 6 ಕೋರ್ಸ್ಗಳು ಸೊ ನಿಮಗೆ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ಸೊ ಕಾಲೇಜಲ್ಲಿ ಆಗುತ್ತೆ. ಪ್ಲಸ್ ಇದ್ರ ಜೊತೆಯಲ್ಲಿ ನನಗೆ ಓದೋದಕ್ಕೆ ಸೊ ಲೋನ್ ಫೆಸಿಲಿಟೀಸ್ ಬೇಕಾದ್ರೆ ಲೋನ್ ಫೆಸಿಲಿಟೀಸ್ ಇದೆ. ಪ್ಲಸ್ ಇದ್ರ ಜೊತೆಯಲ್ಲಿ ನನಗೆ ಸೊ ಕಟ್ಟೋದಕ್ಕೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸ್ ಬೇಕಂದ್ರೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸ್ ಇದೆ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಕೇಂಬ್ರಿಡ್ಜ್ ಕಾಲೇಜ್ ಬರೀ ಒಂದು ವ್ಯವಸ್ಥೆ ಆಗಿಬಿಡಲಿಲ್ಲ, ಮಕ್ಕಳ ಜೀವನನ ಬದಲಾಯಿಸ್ತಕ್ಕಂಥ ಒಂದು ಸಿಸ್ಟಮ್ ನ ಕೇಂಬ್ರಿಡ್ಜ್ ಕಾಲೇಜ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದರ ಉಪಯೋಗ ಸದುಪಯೋಗ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಇದು ಕಾಲೇಜಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ನಮ್ಮ ಚಾನಲ್ ಅಲ್ಲಿ ನೀವು ಯಾವ್ದಾದ್ರು ಸಂಸ್ಥೆಯನ್ನ ಹೊಗಳಿ ವಿಡಿಯೋ ಮಾಡಿರೋದನ್ನ ನೋಡಿರೋದು ತೀರಾ ಕಡಿಮೆ. ಇವತ್ತು ಈ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಸಂಸ್ಥೆ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ. ಈ ಕಾರಣಕ್ಕಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇ, ನಿಮಗೆ ಇಲ್ಲಿ ಸಾಕಷ್ಟು ಪಾಸಿಟಿವ್ ವಿಚಾರಗಳು ಕಂಡು ಬರುತ್ತೆ. ಪ್ರಮುಖವಾಗಿ ಡೊನೇಷನ್ ಇಲ್ಲ, ಹಾಸ್ಟೆಲ್ ಬಹಳ ಕಡಿಮೆ ಫೀಸ್ ಇದೆ. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬೇಕು ಅಂದ್ರೆ ನೀವು ತುಮಕೂರಿನ ಕೇಂಬ್ರಿಡ್ಜ್ ಕಾಲೇಜಿಗೆ ಒಮ್ಮೆ ಬನ್ನಿ. ನಾನು ಹೇಳ್ದೆ ಅಂತ ಹೇಳಿ ಬಂದು ನೇರ ಸೇರ್ಕೊಳ್ಬೇಕು ಅಂತಿಲ್ಲ. ಬನ್ನಿ, ಸಂಬಂಧಪಟ್ಟವ್ರ ಜೊತೆ ಮಾತಾಡಿ, ಕಾಲೇಜಿನ ವಾತಾವರಣವನ್ನು ಗಮನಿಸಿ, ಕಾಲೇಜಿನ ಸುತ್ತಮುತ್ತ ಒಂದಷ್ಟು ಓಡಾಡಿ, ಕಾಲೇಜಿನಲ್ಲಿ ಯಾರು ಓದ್ತಿದ್ದಾರೆ ಅವ್ರ ಹತ್ರನೂ ವಿಚಾರಿಸಿ. ಆ ನಂತರ ನಿಮಗೆ ಇಷ್ಟ ಆದ್ರೆ ನೀವು ಒಂದು ಒಳ್ಳೆ ಡಿಸಿಷನ್ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.